ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫ್ರಾಮ್ ಬಿಗಿನಿಂಗ್ ಟಿಲ್ ಎಂಡ್ ನೀವು ಕಾಲೇಜ್ ಅಡ್ಮಿಷನ್ ಆಗುವವರೆಗೂ ಏನೇನು ಪ್ರಾಸೆಸ್ಗಳಿದೆ ಅದನ್ನು ಒಂದು ಟೈಮ್ ಹೇಳಿಬಿಡ್ತೇನೆ. ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ಗಳಿಗೆ ಇವಾಗ ಆಪ್ಷನ್ ಎಂಟ್ರಿಯಲ್ಲಿ ಸ್ವಲ್ಪ ಡೌಟ್ ಇದೆ. ಅದಾದ ನಂತರ ನೀವು ಅಲಾಟ್ಮೆಂಟ್ ಆದ್ಮೇಲೆ ಏನು ಮಾಡಬೇಕು, ಏನಿದು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಸಿಗುತ್ತೆ, ಯಾವ ಬ್ರಾಂಚ್ ಸಿಗುತ್ತೆ, ನಮ್ಗೆ ಸಿಗೋ ಎಲ್ಲ ಕಾಲೇಜ್ಗಳು ಅಲ್ಲಿ ಲಿಸ್ಟಲ್ಲಿ ಇರುತ್ತಾ, ಅಥವಾ ಸಾಫ್ಟ್ವೇರ್ ಹೇಗೆ ಕಾಲೇಜನ್ನು ಅಲಾಟ್ ಮಾಡುತ್ತೆ, ನಾನು ಯಾವ ಚಾಯ್ಸನ್ನು ತಗೊಳ್ಬೇಕು, ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಇದ್ರ ಬಗ್ಗೆ ಡೌಟ್ ಇದೆ. ಸೆಕೆಂಡ್ ರೌಂಡಿಗೆ ಹೋಗ್ಬೇಕಾ ಬೇಡವಾ, ಏನು ಡಿಸೈಡ್ ಮಾಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಡೌಟ್ ಇದೆ. ನಾನು ಬ್ರಾಂಚ್ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಲಾ, ಕಾಲೇಜ್ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಲಾ, ಇಂಥ ಡೌಟ್ಸ್ಗಳಿದೆ ಸ್ಟೂಡೆಂಟ್ಸ್, ಆಯ್ತಾ. ಸೊ ಇದೆಲ್ಲದನ್ನ ಕ್ಲಾರಿಟಿ ಕೊಡ್ತೇನೆ. ಅದಾದ ನಂತರ ಕಾಲೇಜಿಗೆ ಹೇಗೆ ಅಡ್ಮಿಷನ್ ಆಗಬೇಕು, ಇದೆಲ್ಲದರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೇನೆ. ಅದೇ ರೀತಿ ಯಾರಿಗಾದರೂ KCET ಕಾಮಿಡಿಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬೇಕಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 500 rupees ಫೀಸ್ ಇರುತ್ತೆ. ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಓವರ್ ದ ಫೋನ್ ಕಾಲ್ ನಾನು ಗೈಡ್ ಮಾಡ್ತೇನೆ. ಓಕೆ. ಅಂಡ್ ಸ್ಟೂಡೆಂಟ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳ್ತಾ ಇದ್ದೇನೆ ನೋಡಿ, ಕರೆಕ್ಟ್ ಕೇಳ್ಕೊಳ್ಳಿ. ಮಲ್ಟಿಪಲ್ ಜನರ ಹತ್ರ ಮಲ್ಟಿಪಲ್ ಕ್ವಶನ್ಸ್ ಅನ್ನ ಕೇಳಬೇಡಿ. ಅಂದ್ರೆ ಮೀನಿಂಗ್ ಟು ಸೇ ದ್ಯಾಟ್ ಎಲ್ಲರ ಒಪಿನಿಯನ್ ಕೇಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮನ್ನ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇಟ್ಬಿಡ್ತಾರೆ, ಆಯ್ತಾ. ಯಾವುದೋ ಒಬ್ಬ ಸ್ಟೂಡೆಂಟ್ ಯಾವುದೋ ಒಂದು ಕಾಲೇಜಲ್ಲಿ ಇದ್ದಾನೆ, ಒಂದು A ಅನ್ನೋ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅವನ ಹತ್ರ ಆ ಕಾಲೇಜ್ ಬಗ್ಗೆ ಕೇಳಿದಾಗ ಅವನು ಅದು ಒಳ್ಳೆ ಇದೆ ಕಾಲೇಜು, ನಮ್ಮ ಕಾಲೇಜ್ ಒಳ್ಳೆ ಇದೆ ಹಾಗೀಗ ಅಂತ. ಅವನ ಪ್ರಾಸ್ಪೆಕ್ಟಿವ್ ಒನ್ ಟೈಪ್ ಇರುತ್ತೆ. ಇನ್ನೊಬ್ಬರ ಹತ್ರ ಅವ್ರ ಕಾಲೇಜ್ ಕೇಳಿದಾಗ ಇದು ಒಳ್ಳೇದಿದೆ ಅಂತ ಹೇಳ್ತಾರೆ. ಆವಾಗ ನಿಮ್ಮ ಆರ್ಡರಿಂಗ್ ಅಲ್ಲಿ ನೀವು ಒಂದು ರೀತಿ ಇಟ್ಟಿರ್ತೀರಾ, ಅವ್ರದ್ದು ಇದು ಕೇಳಿದಾಗ ಒಪಿನಿಯನ್ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ನಾನು ಇದನ್ನ ಮೇಲ್ಗಡೆ ಇಡೋದಾ, ಇನ್ನೊಂದರ ಮೇಲ್ಗಡೆ ಇಡೋದಾ. ಒಂದು ಟೈಮ್ ನಿಮಗೆ ಇದು ಕೇಳಿದ್ರೆ, ಯಾರ ಹತ್ರ ಒಪಿನಿಯನ್ ಕೇಳಿದ್ರೆ, ಅಂದ್ರೆ ಕಾಲೇಜ್ ಸ್ಟೂಡೆಂಟ್ ಹತ್ರ ಕೇಳಿ, ಯಾರೋ ಔಟ್ಸೈಡ್ ಅವ್ರ ಹತ್ರ ಹೇಳೋದು ಕೇಳಬೇಡಿ. ಅದು ಕಾಲೇಜ್ ಸ್ಟೂಡೆಂಟ್ ನಾನು ಹೇಳೋದು, ಯಾರು 3rd ಇಯರ್ ಇದ್ದಾರೆ, ಫೈನಲ್ ಇಯರ್ ಇದ್ದಾರೆ, ಪಾಸ್ಡ್ ಔಟ್ ಆಗಿದ್ದಾರೆ, ಇಮಿಡಿಯೇಟ್ ಪಾಸ್ಡ್ ಔಟ್, ಅವ್ರ ಹತ್ರ ಕೇಳಿ. ಅದು ಬಿಟ್ಕೊಂಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ಆ ಕಾಲೇಜಿನ ಬಗ್ಗೆ ಅಷ್ಟು ಐಡಿಯಾಸ್ ಇರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಪರ್ ಪ್ಲೇಸ್ಮೆಂಟ್ ಇರ್ಬೋದು, ಫ್ಯಾಕಲ್ಟೀಸ್ ಇರ್ಬೋದು, ಅಥವಾ ಸಿಲೆಬಸ್ ಇರ್ಬೋದು, ಇದೆಲ್ಲದ್ರ ಬಗ್ಗೆ ಗೊತ್ತಿರೋದು ಸೆಕೆಂಡ್ ನಿಮ್ಗೆ 2 ಇಯರ್ಸ್ ಆಗಿ 3rd ಇಯರ್ಗೆ ಹೋದವರು, ಅಥವಾ ಫೈನಲ್ ಇಯರ್ ಅಲ್ಲಿ ಇರೋರಿಗೆ, ಅಥವಾ ಪಾಸ್ಡ್ ಔಟ್ ಇಮಿಡಿಯೇಟ್ 1-2 ಪಾಸ್ ಔಟ್ ಆಗಿ 1-2 ಇಯರ್ಸ್ ಆದವ್ರಿಗೆ ಗೊತ್ತಿರುತ್ತೆ. ಅವ್ರ ಹತ್ರ ಕೇಳಿ. ಮತ್ತೆ ಎಲ್ಲರ ಹತ್ರ ಒಪಿನಿಯನ್ ತಗೊಳ್ತಾ ಕೂತ್ಕೊಳ್ಬೇಡಿ, ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇಡುತ್ತೆ. ಒನ್ ಟೈಮ್ ನೀವು ಈ ತರ ಆರ್ಡರಿಂಗ್ ಮಾಡ್ತೀರಾ, ಇನ್ನೊಂದು ಟೈಮ್ ಮತ್ತೊಂದು ಆರ್ಡರಿಂಗ್ ಮಾಡ್ತೀರಾ. ಸೊ ಕಂಪ್ಲೀಟ್ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀರಾ. ಸೊ ಎಲ್ಲರ ಒಪಿನಿಯನ್ ಕೇಳಲಿಕ್ಕೆ ಹೋಗ್ಬೇಡಿ, ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ. ನಿಮ್ಮ ಫ್ರೆಂಡ್ಸ್ ಹೇಳ್ತಾರೆ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೇಗೆ ಹೇಳಿದ್ರು, ಅದನ್ನ ಕೇಳಬೇಡಿ. ಓಕೆ. ಇದು ನಾನು ಫಸ್ಟ್ ಎಲ್ರಿಗೂ ಹೇಳ್ತಾರೋ ಒಂದಿದು. ಓಕೆ. ನಿಮ್ಮ ಮನಸ್ಸಲ್ಲಿ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಊರಲ್ಲಿದ್ದೀರಾ, ಮೈಸೂರಲ್ಲಿದ್ದೀರಾ ಅಂತ ಅನ್ಕೊಳ್ಳಿ, ಮೈಸೂರು ಸಿಟಿಯಲ್ಲಿದ್ದೀರಾ. ನೀವು ಮೈಸೂರು ಕಾಲೇಜಿನ ಪ್ರಿಫರ್ ಮಾಡ್ತಾ ಇದ್ರೆ ಮೈಸೂರಿಗೆ ಹಾಕಿ. ನಮಗೆ ಬೆಂಗಳೂರಿಗೆ ಹೋಗೋದು ಬೇಡ, ನಮ್ಗೆ ಇಲ್ಲಿ ಹತ್ರ ಆಗುತ್ತೆ, ಸೊ ದಟ್ ನಾವು ಅಪ್ ಅಂಡ್ ಡೌನ್ ಮಾಡ್ಬೋದು. ಅಥವಾ ಮ್ಯಾಂಗ್ಳೂರಲ್ಲಿ ಇದ್ದೀರಾ, ಮ್ಯಾಂಗ್ಳೂರಲ್ಲಿ ಹಾಕಿ. ಯಾಕಂದ್ರೆ ಮ್ಯಾಂಗ್ಳೂರ್ ಕಾಲೇಜಲ್ಲೂ ಸಿಗುತ್ತೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋದವನು ಎಲ್ಲರೂ 20 lakhs ಅಲ್ಲಿ ಸ್ಯಾಲರಿ ಇರೋದಿಲ್ಲ ಅವನಿಗೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓದವನು 8 lakhsಗೂ ಇದಕ್ಕೆ ಹೋಗಿರ್ತಾನೆ, ಅಥವಾ 5 lakhsಗೂ ಓದವನಿದ್ದಾನೆ. ಅಥವಾ ಇನ್ನೊಂದು ಯಾವುದು ಮಂಗಳೂರಿದು ಯಾವುದೋ ಒಂದು ಕಾಲೇಜಲ್ಲಿ ಓದವನು 20 lakhs ಪ್ಯಾಕೇಜ್ ತಗೊಂಡವನಿದ್ದಾನೆ. ಓಕೆ. ಅಂದ್ರೆ ನೀವು RV ಕಾಲೇಜಿಗೆ ಹೋಗಿ ಎಷ್ಟು ಪ್ಯಾಕೇಜ್ ತೆಗಿಬೇಕಂತಿಲ್ಲ, ನೀವು ಹೋಗಿರೋ ಕಾಲೇಜಲ್ಲಿ ಬೆಟರ್ ಪ್ಯಾಕೇಜ್ ಅನ್ನು ತೆಗಿಬಹುದು ನೀವು. ಓಕೆ. ಸೊ ಯಾಕಂತ ಕೇಳಿದ್ರೆ ನಂಗೆ ಅಪ್ ಅಂಡ್ ಡೌನ್ ಮಾಡಿದ್ರೆ ನಂಗೆ ಇದು ಉಳಿತದೆ, ಹಾಸ್ಟೆಲ್ ಫೀಸ್ ಉಳಿತದೆ, ಮತ್ತೆ ನಾನು ಅದೆಲ್ಲದನ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೂ ಕೂಡ ಒಂದು ಆವರೇಜ್ ಪ್ಯಾಕೇಜ್ ಒಳ್ಳೇದಿದೆ. ಎಲ್ಲರೂ RV ಕಾಲೇಜ್ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಟಾಪ್ 10ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಟಾಪ್ 20ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಇರೋದ್ರಲ್ಲಿ. ಹಾಗಂತ ಎಲ್ಲ ಕಾಲೇಜು ವರ್ಸ್ಟ್ ಅಲ್ಲ, ಎಲ್ಲ ಕಾಲೇಜಲ್ಲೂ ಇದೆ ಪ್ಲೇಸ್ಮೆಂಟ್, ಇರೋದ್ರಲ್ಲಿ ಬೆಸ್ಟ್ ಕಾಲೇಜಿಗೆ ಹೋಗಿ, ಆಯ್ತಾ. ಇದೊಂದು ಗೊತ್ತಿರಲಿ. ಅಂಡ್ ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ಫಸ್ಟ್ ಒಂದು ನೋಡಿ ಸ್ಟೂಡೆಂಟ್ಸ್, ಇದನ್ನ ನೆನಪಿಟ್ಕೊಳ್ಳಿ ನೀವು, ಮತ್ತೆ ಕನ್ಫ್ಯೂಷನ್ಸ್ ಆಗಬೇಡಿ. ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ನೋಡ್ಕೊಳ್ಳಿ. ಫಸ್ಟಿಗೆ ಡಿಸೈಡ್ ಮಾಡಿ, ನಾನು ಕಾಲೇಜ್ ಬೇಕಾ ಬ್ರಾಂಚ್ ಬೇಕಾ ಅಂತ. ಓಕೆ. ನೀವು ಕಾಲೇಜಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ, ಬ್ರಾಂಚಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ. ಕೆಲವರು ಹೇಳ್ತಾರೆ, ಸರ್ ನಾನು RVCE ಅಲ್ಲಿ ಈ ತರ ಹಾಕೊಂಡು ಹೋಗ್ತೇನೆ, RVCE CS, ಆಮೇಲೆ ಸೆಕೆಂಡ್ ಒನ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ CS, ಅದಾದ್ಮೇಲೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ CS, ಆಮೇಲೆ MSRIT CS, ಹೀಗೆ ಹಾಕೊಂಡು ಹೋಗ್ತೇನೆ ನಾನು. SJCE CS, ಹೀಗೆ ಹಾಕೊಂಡೋಗಿ ಒಂದು 20 ಕಾಲೇಜನ್ನ ಹಾಕೊಂಡು, ಅದಾದ್ಮೇಲೆ ಇದೆ RVCE IS, PES IS ಇದ್ರೆ, ನಾನು ಹೇಳ್ತಾ ಇರೋದು ಎಕ್ಸಾಂಪಲ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ IS ಹೀಗೆ ಹಾಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ನನ್ನ ಒಪಿನಿಯನ್ ಏನಂತ ಕೇಳಿದ್ರೆ, ನಿಮಗೆ ಕೋರೇ CS ಕೋರ್ ಬೇಕು, ನನಗದು ಬಿಟ್ಟು ಬೇರೆ ಯಾವುದು ಬೇಡ. ಫಸ್ಟ್ ಪ್ರಿಫರೆನ್ಸ್ ಕೋರ್ CS. ಕಾಲೇಜ್ ಯಾವ್ದಾದ್ರೂ ಓಕೆ, ಕೋರ್ CS ಬೇಕಂತಿದ್ರೆ ಮಾತ್ರ ಈ ತರ ಕಾಲೇಜಿನ ಹಾಕಿ. ಓಕೆ. ಅದರ್ವೈಸ್ ನನ್ನ ಒಪಿನಿಯನ್ ಪ್ರಕಾರ ನೀವು ಟಾಪ್ ಅಲ್ಲಿ
ಯಾವುದೇ ಬ್ರಾಂಚ್ಗೆ ಹೋದ್ರು, ಕಂಪ್ಯೂಟರ್ ಸೈನ್ಸ್ ಯಾವುದೇ ಬ್ರಾಂಚ್ಗೆ ಹೋದ್ರು ಅವರು ಸುಮ್ಮನೆ ಯಾವುದೋ ಒಂದು ಬ್ರಾಂಚ್ ಅನ್ನು ಹಾಕೋದಿಲ್ಲ, ಅದೆಲ್ಲದನ್ನು ಮೈಂಡ್ ಅಲ್ಲಿ ಇಟ್ಕೊಂಡೆ ಆಡ್ ಮಾಡ್ತಾರೆ. ಯಾಕಂದ್ರೆ ಪ್ಲೇಸ್ಮೆಂಟ್ ಆಗುತ್ತಾ ಇಲ್ವಾ, ನಾವು ಈ ಬ್ರಾಂಚ್ ಅನ್ನ ಆಡ್ ಮಾಡಿದ ಪ್ಲೇಸ್ಮೆಂಟ್ ಆಗದೆ ಇದ್ರೆ ಕಾಲೇಜ್ ರೆಪ್ಯುಟೇಷನ್ ಹಾಳಾಗುತ್ತೆ. ಅದೆಲ್ಲದನ್ನು ಅವ್ರು ಥಿಂಕ್ ಮಾಡಿ ಒಂದು ಬ್ರಾಂಚ್ ಹಾಕಿರ್ತಾರೆ. ಸುಮ್ಮನೆ ಯಾವುದೋ ಬ್ರಾಂಚ್ ಅನ್ನು ಸುಮ್ಮನೆ ಆಡ್ ಮಾಡೋದಿಲ್ಲ. ಡೇಟಾ ಸೈನ್ಸ್ ಆಡ್ ಮಾಡಿದ್ರೆ ಅದು ಯೋಚನೆ ಮಾಡಿರ್ತಾರೆ, ಡೇಟಾ ಸೈನ್ಸ್ ಯಾವತ್ತು ಡೇಟಾ ಅನ್ನೋದು ಯಾವತ್ತೂ ಇದಾಗೋದಿಲ್ಲ ಅಲ್ವಾ. ಡೇಟಾ ಸೈನ್ಸ್ ಅಲ್ಲಿರುವಂತ ಕರಿಯರ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ ನೋಡಿ, ಈಗ ಫಿನಾನ್ಷಿಯಲ್ ಸೆಕ್ಟರ್ ಇರ್ಬೋದು ಅಥವಾ ಇದಿರ್ಬೋದು, ಏನು ಲೈಕ್ ಮೆಡಿಕಲ್ ಸೆಕ್ಟರ್ ಇರ್ಬೋದು ಆಯ್ತಾ, ಮೆಡಿಕಲ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್, ಯಾವುದೇ ಸೆಕ್ಟರ್ ಆಗಿರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಎಲ್ಲ ಕಂಪನೀಸ್ಗಳಿಗೆ ಡೇಟಾ ಬೇಕೇ ಬೇಕು. ಡೇಟಾವನ್ನು ಸ್ಟೋರ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ವೆಬ್ಸೈಟ್ ಇರ್ಬೋದು, ಅವ್ರದ್ದು ಅಪ್ಲಿಕೇಶನ್ಸ್ ಇರ್ಬೋದು, ಅಲ್ಲಿ ಯೂಸರ್ಸ್ ಡೇಟಾವನ್ನು ಸ್ಟೋರ್ ಮಾಡಲೇಬೇಕಲ್ಲ. ಆ ಯೂಸರ್ಸ್ ಡೇಟಾವನ್ನ ಅನಲೈಸ್ ಮಾಡಲಿಕ್ಕೆ ಅಥವಾ ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಒಬ್ಬ ಬೇಕಲ್ವಾ, ಇದು ಮಾಡೋನು, ವರ್ಕಿಂಗ್ ಪ್ರೊಫೆಷನಲ್, ಅದ್ರ ಬಗ್ಗೆ ಗೊತ್ತಿದ್ದವನು. ಸೊ ಡೇಟಾ ಸೈನ್ಸ್ ಅನ್ನೋದು ಯಾವತ್ತೂ ಇದು ಆಗೋದೇ ಇಲ್ಲ. ಸೊ ಆ ಡೇಟಾ ಸೈನ್ಸ್ ನೋಡ್ಕೊಂಡೆ ಅವರು ಇದು ಮಾಡಿರ್ತಾರೆ, ಏನು ಆ ಕೋರ್ಸ್ ಅನ್ನ ಆಡ್ ಮಾಡಿರ್ತಾರೆ. ಸುಮ್ಮನೆ ರ್ಯಾಂಡಮ್ ಆಗಿ ಕೋರ್ಸ್ ಅನ್ನ ಆಡ್ ಮಾಡೋದಿಲ್ಲ. ಎನಿ ಕಾಲೇಜ್ ನಾನು ಹೇಳೋದು, ಟಾಪ್ ಕಾಲೇಜಲ್ಲಿ ಆಗಿರ್ಬೋದು. ಸೊ ಅದನ್ನ ಥಿಂಕ್ ಮಾಡಿ. ಸೈಬರ್ ಸೆಕ್ಯೂರಿಟಿ ಬೇಕೇ ಬೇಕಂತ ಅವ್ರು ಆಡ್ ಮಾಡಿರ್ತಾರೆ. ಕೆಲವರಿಗೆ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಸರ್ ಸೈಬರ್ ಸೆಕ್ಯೂರಿಟಿ ಮುಂದೆ ಫ್ಯೂಚರ್ ಇದೆಯೋ ಇಲ್ವೋ ಎಲ್ಲದನ್ನ ನೋಡ್ಕೊಂಡು ಅವರು ಆ ಕೋರ್ಸ್ ಅನ್ನ ಆಡ್ ಮಾಡಿರ್ತಾರೆ. ಸೊ ನೀವು ಅದನ್ನ ತಗೊಳ್ಳಿ. ನನ್ನ ಒಪಿನಿಯನ್ ಪ್ರಕಾರ ಈಗ ಇದೇನಾಗುತ್ತೆ ಸರ್, ನಾನು RVCCS ಇದನ್ನ ಹಾಕಿ ಆಮೇಲೆ RVCIS ಆಗ್ತಾನೆ. ನೀವು ಕೋರ್ ಬ್ರಾಂಚ್ ಅನ್ನು ಪ್ರಿಫರ್ ಮಾಡಿದ್ರೆ ಮಾತ್ರ ಹಾಕಿ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಇವಾಗ 7000 ರ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 7000 ರ್ಯಾಂಕಿಗೆ, ನಿಮ್ಮ ರ್ಯಾಂಕಿಗೆ ಇನ್ ಕೇಸ್ ಲಾಸ್ಟ್ ಇಯರ್ನ ಕಟ್ ಆಫ್ ಪ್ರಕಾರ ನಿಮಗೆ NIE ಮೈಸೂರಲ್ಲಿ IS ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು, ಇಲ್ಲಿ SJC ಹಾಕಿದ್ರಿ, ದಯಾನಂದ್ ಸಾಗರ್ ಕಾಲೇಜಿನ CS ಹಾಕಿದ್ರಿ, NIE ಮೈಸೂರಿದು CS ಹಾಕಿದ್ರಿ, ಹೀಗೆ ಹಾಕಿದ್ರಿ. ಇಲ್ಲೊಂದು ಯಾವ್ದು ಕಾಲೇಜ್ ಇದೆ, ನ್ಯೂ ಹರಿಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದ್ರದ್ದು CS ಹಾಕಿದ್ರಿ. ದೆನ್ CMRIT, ನಾನು ಎಕ್ಸಾಂಪಲ್ ಇದ್ರದ್ದು CS ಹಾಕಿದ್ರಿ. ಆಮೇಲೆ ಪುನಃ ಏನ್ ಮಾಡ್ತೀರಾ, RVCIS ಕಂಟಿನ್ಯೂಸ್ ಆಗಿ ಹಾಕ್ತೀರಾ. ಓಕೆ, ನಿಮ್ಗೆ ಇಲ್ಲಿ ನಾನು ಕರೆಕ್ಟ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಗೆ NIEಯಲ್ಲಿ IS ಆಗೋ ಚಾನ್ಸಸ್ ಇದೆ, CMRIT CS ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 7Kಗೆ ಬೆಟರ್ ಕಾಲೇಜ್ ಆಗುತ್ತೆ, ಬಟ್ ನಾನು ಹೇಳ್ತಾ ಇರೋದಷ್ಟೇ. CMRIT CS ಆಗೋ ಚಾನ್ಸಸ್ ಇದೆ ಅಂತ ಅನ್ಕೊಳ್ಳಿ. ಸಾಫ್ಟ್ವೇರ್ ಏನ್ ಮಾಡುತ್ತೆ ಗೊತ್ತುಂಟಾ, ಇಲ್ಲಿ ನೋಡುತ್ತೆ, ಚೆಕ್ ಮಾಡ್ತಾ ಬರುತ್ತೆ ಆಯ್ತಾ. ಇಲ್ಲಿ ಯಾವ್ದ್ರಲ್ಲೂ CS ಆಗೋ ಚಾನ್ಸಸ್ ಇಲ್ಲ ಆಯ್ತಾ. ಸೀದಾ ಬರುತ್ತೆ ಡೌನ್ ದ ಲೈನ್ ಬರುತ್ತೆ. CMRIT ಅಲ್ಲಿ CS ಆಗುತ್ತೆ, ಇದನ್ನ ಲಾಟ್ ಮಾಡುತ್ತೆ. CMRIT ಟಾಪ್ 15 ಒಳಗಡೆ ಬರೋದಿಲ್ಲ, ಕರೆಕ್ಟಾ. ಬಟ್ NIE ಟಾಪ್ 10 ಅಲ್ಲಿ ಬರ್ತಾ ಇದ್ದಿತ್ತು. ನಿಮ್ಗೆ ಟಾಪ್ 10 ಒಳಗಡೆ ಬರುವಂತ NIEಯಲ್ಲಿ IS ಸಿಗೋ ಚಾನ್ಸಸ್ ಇದ್ದಿತ್ತು. ಬಟ್ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಪ್ರಕಾರ NIE ಎಲ್ಲಿ ಇದ್ದಿತ್ತು ಹೇಳಿ, NIE IS ಕೆಳಗಡೆ ಇದ್ದಿತ್ತು, CMRIT CS ಮೇಲ್ಗಡೆ ಇದ್ದಿತ್ತು. ಆವಾಗ ನಿಮ್ಗೆ CMRIT CS ಅಲೌಟ್ ಆಗುತ್ತೆ ಬಿಟ್ರೆ NIE IS ಅಲೌಟ್ ಆಗೋದಿಲ್ಲ. ಆವಾಗ ನಿಮ್ಗೆ NIEಯಲ್ಲಿ IS ಸಿಗೋ ಚಾನ್ಸಸ್ ಇದ್ದಿತ್ತು, ನೀವು ಮಿಸ್ ಮಾಡ್ಕೊಂಡ್ರಿ. ಬಿಕಾಸ್ ನೀವೇನ್ ಮಾಡಿದ್ರಿ, ಕೋರ್ CS ಗೆ ಬೇಕು ಅಂತ ಆ ತರ ಅಲಾಟ್ ಮಾಡಿದ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರಯಾರಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಬದಲು ನೀವು RVCಯಲ್ಲಿ CS, RVC ಅಲೈಡ್ ಬ್ರಾಂಚಸ್, ಟಾಪ್ 10 ಅಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಯಾವ್ದಾದ್ರು ಅಂತದಿನ ಮ್ಯಾಟರ್ ಆಗೋದಿಲ್ಲ. ಸೊ ಅದನ್ನ ಇಲ್ಲ ಹಾಕಿ ನೀವು ಕೋರ್ CS ಗೆ ಇದು ಮಾಡ್ತಾ ಇದ್ರೆ, ಏನು ಟಾರ್ಗೆಟ್ ಮಾಡ್ತಾ ಇದ್ರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಅಥವಾ ನಿಮ್ಗೆ ಯಾವ್ದಾದ್ರು ಓಕೆ ಬೆಟರ್ ಕಾಲೇಜ್ ಬೇಕಂತಿದ್ರೆ ಎಲ್ಲ ಕಾಲೇಜಿನ ಎಲ್ಲ ಬ್ರಾಂಚ್ ಅನ್ನು ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗಿ. ಹೀಗೆ ಹೋದ್ರೆ ನಿಮ್ಗೆ ಡಿಮೆರಿಟ್ ಗೊತ್ತಾಯ್ತಾ, NIE ಟಾಪ್ 6-7 ಅಲ್ಲಿ ಬರುತ್ತೆ. NIE ನ ಬಿಟ್ಟು ನೀವು CMRIT ಹೋದ್ರಿ, CMRIT ಟಾಪ್ 20 ಒಳಗಡೆ ಬರುತ್ತೆ. ಸೊ ಯು ಲಾಸ್ಟ್ NIE. ಯಾಕಂತ ಕೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, CSC, ISC, CSC ವಿತ್ AIML, CSC ವಿತ್ ಡೇಟಾ ಸೈನ್ಸ್, ಅಲ್ಲಿ ಮಚ್ಚ ಡಿಫರೆನ್ಸ್ ಬರೋದಿಲ್ಲ. ಏನೋ ಒಂದು 2, 3, 4 ಸಬ್ಜೆಕ್ಟ್ಸ್ಗಳು ಡಿಫರ್ ಆಗ್ಬೋದು ಅಷ್ಟೇ. ಎನಿವೇ ಅಟ್ ದ ಎಂಡ್ ಆಫ್ ದ ಡೇ ನೀವು ಎಲ್ಲ ಸಬ್ಜೆಕ್ಟ್ಸ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಗಳು ಏನು ಓದ್ತಾ ಇದ್ರಿ, ಎಲ್ಲ ಸಬ್ಜೆಕ್ಟ್ಸ್ ಗಳನ್ನು ಓದ್ತಾ ಇದ್ದೀರಲ್ವಾ, ಏನು ಅಂತ ದೊಡ್ಡ ಮ್ಯಾಟರ್ ಆಗೋದಿಲ್ಲಲ್ವಾ. ಸೊ ಬೆಟರ್ ನಾನು ಹೇಳ್ತಾ ಇರೋದು ಆಪ್ಷನ್ ಎಂಟ್ರಿ ಮಾಡುವಾಗ ನೋಡ್ಕೊಳ್ಳಿ, CS ಅಂತ ಹಾಕೊಂಡು ಹೋಗಬೇಡಿ. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಕಂಪ್ಯೂಟರ್ ಸೈನ್ಸ್ ಅನ್ನೇ ಪ್ರಿಫರ್ ಮಾಡ್ತಾ ಇದ್ರೆ ಮಾತ್ರ. ಓಕೆ, ಮತ್ತೊಂದು, ನೀವೀಗ ಆಪ್ಷನ್ ಎಂಟ್ರಿನ ಮಾಡುವಾಗ ಕಾಲೇಜನ್ನ ಸೆಲೆಕ್ಟ್ ಮಾಡಿ. ಅಲ್ಲಿ 2 ಆಪ್ಷನ್ ಇದೆ ನಿಮಗೆ, ಕಾಲೇಜು ಮತ್ತೆ ಕೋಡ್ ಅಂತ. ಕಾಲೇಜನ್ನ ಸೆಲೆಕ್ಟ್ ಮಾಡಿ ನೀವು ಇದು ಮಾಡಿ. ಯಾಕಂತ ಕೇಳಿದ್ರೆ ಕೋಡ್ ಅಂತ ಹೇಳೋದು ಯೂನಿವರ್ಸಿಟಿಗೆ ಒಂದು ಕೋಡ್ ಇರುತ್ತೆ, ಕಂಪ್ಯೂಟರ್ ಸೈನ್ಸಿಗೆ ಒಂದು ಕೋಡ್, ಇನ್ಫಾರ್ಮೇಶನ್ ಸೈನ್ಸಿಗೆ ಒಂದು ಕೋಡ್. ಯೂನಿವರ್ಸಿಟಿಯಲ್ಲಿ ನೀವು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ನೋಡಿದ್ರೆ ಒಂದು 20 to 25 ಓನ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸೇ ಇದೆ. ಫುಲ್ ಕನ್ಫ್ಯೂಷನ್ ಆಗುತ್ತೆ ಯೂನಿವರ್ಸಿಟಿಗಳಲ್ಲಿ, ರೇವಾ ಯೂನಿವರ್ಸಿಟಿಯಲ್ಲೂ ಇದೆ. ಸೊ ಅಂತ ಟೈಮಲ್ಲಿ ಏನ್ ಮಾಡಿ, ನೀವು ಹೇಳೋದು ಕಾಲೇಜನ್ನ ಸೆಲೆಕ್ಟ್ ಮಾಡಿ ಸೀದಾ ಹೋಗಿ ಈ ಕಾಲೇಜ್ ಮೇಲ್ಗಡೆ ಇದನ್ನ ಮಾಡಿ. ಈಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕೊಟ್ಟಾಗ RVCಯಲ್ಲಿ ಯಾವ ಕಾಲೇಜ್ ಕೋರ್ಸ್ ಇದೆ ಅದರಲ್ಲಿ ಇಷ್ಟು ಬರುತ್ತೆ. ಆ ಕೋರ್ಸಿನ ಎದುರುಗಡೆ 1, 2, 3 ಅಂತ ಟೈಪ್ ಮಾಡ್ತಾ ಹೋಗಿ, 4 ಅಂತ ಟೈಪ್ ಮಾಡ್ತಾ ಹೋಗಿ.
ಆಯ್ತಲ್ಲ. ನೆಕ್ಸ್ಟ್ ನೀವು PES ಯೂನಿವರ್ಸಿಟಿ ಹಾಕುವಾಗ ನೇಮ್ ಟೈಪ್ ಮಾಡ್ತೀರಾ, ಕಂಟಿನ್ಯೂಯೇಷನ್ ಮಾಡಿ, ಪುನಃ 1 2 3 ಮಾಡೋದಲ್ಲ. 5 6 7 8 ಈ 1 2 3 4 ಮಾಡಿದ್ರೆ PES ಮೇಲ್ಗಡೆ ಹೋಗುತ್ತೆ ಅಲ್ವಾ, PES ಮೇಲ್ಗಡೆ ಹೋಗುತ್ತೆ, RVC ಕೆಳಗಡೆ ಬರುತ್ತೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಡೈಲಮಾ ಆಗುತ್ತೆ, ಯಾವ್ದನ್ನ ಮೇಲ್ಗಡೆ ಇಡೋದು. ಕಂಟಿನ್ಯೂಯೇಷನ್ ಮಾಡಿ, ನಂಬರ್ನ ಸೆಲೆಕ್ಟ್ ಮಾಡುವಾಗ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಹಾಕೊಂಡು ಹೋಗಿ. ಯಾಕಂದ್ರೆ KE ಬಿಟ್ಟಿರೋದ್ರಲ್ಲಿ ಕೋಡ್ ಅನ್ನ ಹೇಳ್ತಾ ಇದ್ದಾರೆ, ಬಟ್ ಕೋಡ್ ಕನ್ಫ್ಯೂಸಿಂಗ್ ಸ್ಟೂಡೆಂಟ್. ಕಾಲೇಜನ್ನು ಸೆಲೆಕ್ಟ್ ಮಾಡಿ ಎಲ್ಲ ಕಾಲೇಜ್ಗಳನ್ನ ಟೈಪ್ ಮಾಡ್ತಾ ಬಂದ್ರೆ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತಲ್ಲ. ನೀವು ಆಲ್ರೆಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಇದು ಮಾಡ್ತಾ ಇದ್ರೆ ಆಯ್ತಾ. ಸೊ ಇದಿಷ್ಟು ಗೊತ್ತಾಯ್ತಲ್ಲ, ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಾಯ್ತಲ್ಲ. ಆಮೇಲೆ ಸೇವ್ ಅಂಡ್ ಸಬ್ಮಿಟ್ ಮಾಡಿ ಆಯ್ತಾ. ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ತಾ ಎವ್ರಿ 2 ಮಿನಿಟ್ಸ್ಗೋ 5 ಮಿನಿಟ್ಸ್ಗೋ ಸೇವ್ ಅಂಡ್ ಸಬ್ಮಿಟ್ ಮಾಡ್ತಾ ಹೋಗಿ. ಅದಾದ್ಮೇಲೆ ಅಪ್ಡೇಟು ಕೂಡ ಮಾಡಿ. ಅಲ್ಲೊಂದು ಅಪ್ಡೇಟ್ ಅಂತಿದೆ ನೋಡಿ, ಅದನ್ನು ಮಾಡಿ. ಯಾಕಂತ ಹೇಳಿದ್ರೆ ನಿಮ್ ಮತ್ತೆ ಏನ್ ಹೇಳ್ತಾರೆ, ನಂದು ಸೇವ್ ಆಗಿದೆಯೋ, ಅವ್ರಿಗೆ ಹೋಗಿದೆಯೋ ಇಲ್ವೋ ಅನ್ನೋ ಡೌಟ್ ಬರುತ್ತಲ್ಲ ನಿಮ್ಗೆ. ಅದಕ್ಕೆ ಒಂದು ಅಪ್ಡೇಟ್ ಮಾಡಿ, ಟು ಬಿ ಇನ್ ಸೇಫರ್ ಸೈಡ್. ಇಲ್ಲ ನಿಮ್ಗೆ ಅಷ್ಟು ಕೂಡ ಡೌಟ್ಸ್ಗಳಿದ್ರೆ ಒನ್ ಟೈಮ್ ಲಾಗ್ಔಟ್ ಆಗಿ ಪುನಃ ಮತ್ತೆ ಲಾಗಿನ್ ಆಗಿ. ನೀವು ಮಾಡಿದ್ದು ಸೇವ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತಲ್ಲ. ಲಾಗಿನ್ ಮಾಡಿದಾಗ ನೀವು ಏನು ಮಾಡಿದ್ದೀರಾ, ಆಲ್ರೆಡಿ ಏನು ಎಂಟರ್ ಮಾಡಿದ್ದೀರಾ ಅದಲ್ಲಿ ಇದ್ರೆ ತೋರಿಸ್ತಾ ಇದ್ರೆ, ಡಿಸ್ಪ್ಲೇ ಮಾಡ್ತಾ ಇದ್ರೆ ಸೇವ್ ಆಗಿದೆ ಅಂತ ಅರ್ಥ. ಅಪ್ಡೇಟ್ ಮಾಡಿ. ಆಕ್ಚುಲಿ ಅಪ್ಡೇಟ್ ಇರೋದು ನೀವು ಎಡಿಟ್ ಮಾಡಿದಾಗ ನಂತರದ್ದು ಬೇಕಾಗಿರೋದು, ಬಟ್ ಆದ್ರೂ ಅಪ್ಡೇಟ್ ಮಾಡಿ. ಮತ್ತೆ ಅಷ್ಟು ಡೌಟ್ಗಳಿದ್ರೆ ಲಾಗ್ಔಟ್ ಮಾಡಿ, ಮತ್ತೆ ಲಾಗಿನ್ ಆಗಿ ನೀವು ಏನೇನು ಎಂಟ್ರಿ ಮಾಡಿದ್ದೀರಾ ಅದರಲ್ಲಿ ಇದೆಯಾ ಇಲ್ವಾ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಒಂದ್ಸತಿ ಅಷ್ಟೇ. ಸೊ ಅದು ಹೋಗಿದೆಯಲ್ವಾ ಗೊತ್ತಾಗುತ್ತೆ ಆಯ್ತಾ. ಇದ್ರ ಬಗ್ಗೆ ಆಯ್ತು. ಮತ್ತೆ ಸೇಫರ್ ಸೈಡ್ ಅಲ್ಲಿ ಇರ್ಲಿಕ್ಕೆ ಯಾವತ್ತು ಜಾಸ್ತಿ ನಂಬರ್ ಆಫ್ ಕಾಲೇಜಸ್ ಅನ್ನ ಎಂಟ್ರಿ ಮಾಡಿ. ತುಂಬಾ ಕಡಿಮೆ ನಂಬರ್ ಆಫ್ ಕಾಲೇಜಸ್ ಅನ್ನು ಎಂಟ್ರಿ ಮಾಡಿಕೊಂಡು ಇಲ್ಲ ಲಾಸ್ಟ್ ಇಯರ್ 10,000ಗೆ ಈ ಕಾಲೇಜ್ ಸಿಕ್ಕಿದೆ ನನಗೆ ಈ ವರ್ಷ ಸಿಗ್ಬಹುದು, ಬೇಡ, ರಿಸ್ಕ್ ಬೇಡ. ಯಾಕಂದ್ರೆ ಯಾವತ್ತು ನೀವು ಪ್ರಯಾರಿಟಿ ಆರ್ಡರ್ ಅಲ್ಲೇ ಸೀಟ್ ಅಲಾಟ್ ಆಗ್ತಾ ಬರುತ್ತೆ. ನಿಮ್ ಮೇಲ್ಗಡೆ ಸಿಗೋದಿದ್ರೆ ಸಿಕ್ಕೇ ಸಿಗುತ್ತೆ. ಕೆಳಗಡೆ ನೀವು ಎಕ್ಸ್ಟ್ರಾ ಹಾಕಿದ್ರೆ ಕೆಳಗಡೆದವರು ಸೀದಾ ಡೈರೆಕ್ಟ್ ನಿಮ್ಗೆ ಕೊಡೋದಿಲ್ಲ, ಮೇಲ್ಗಡೆ ಚೆಕ್ ಮಾಡ್ತಾ ಬರ್ತಾರೆ. ಗೊತ್ತಾಯ್ತಾ. ಸೊ ಎಷ್ಟು ಕಾಲೇಜ್ಗಳನ್ನ ನಿಮ್ಗೆ ಇದು ಮಾಡ್ಲಿಕ್ಕಾಗತ್ತೆ ನಿಮ್ಮ ಕ್ಯಾಟಗರಿಲಿ ಅದನ್ನ ಅಲಾಟ್ ಮಾಡುತ್ತದೆ ಅಲ್ವಾ. ಎಷ್ಟು ಕಾಲೇಜ್ಗಳನ್ನ ಟು ಬಿ ಇನ್ ಸೇಫರ್ ಸೈಡ್, ಎಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡ್ಲಿಕ್ಕಾಗತ್ತೆ ಅಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ಓಕೆ. ಸೊ ನಿಮ್ಗೆ ಬೇಡದೇ ಇರೋ ಕಾಲೇಜನ್ನ ಸ್ಕಿಪ್ ಮಾಡಿ, ಬಟ್ ಎಷ್ಟು ಕಾಲೇಜ್ಗಳನ್ನ ಆಗತ್ತೆ ಅಷ್ಟು ಎಂಟ್ರಿ ಮಾಡಿ ಸೇಫರ್ ಸೈಡ್ ಅಲ್ಲಿ ಇರ್ಲಿಕ್ಕೆ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಬರೋದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಅಂದ್ರೆ ಅದೇ ಫೈನಲ್ ಅಲ್ಲ. ಮಾಕ್ ಅಲಾಟ್ಮೆಂಟ್ ಫೈನಲ್ ಅಲ್ಲ ಸ್ಟೂಡೆಂಟ್ಸ್. ಇದು ನಿಮ್ಗೊಂದು ಐಡಿಯಾವನ್ನ ಕೊಡುತ್ತಷ್ಟೇ. ಏನ್ ಹೇಳಿ, ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ಈ ತರ ಇರುತ್ತೆ ಕಾಲೇಜ್ಗಳು, ಈ ತರ ಕಾಲೇಜ್ ಸಿಗ್ಬಹುದೇನೋ ನಿಮ್ಮ ರ್ಯಾಂಕಿಗೆ. ಅಂದ್ರೆ ಕೆಲವೊಂದು ಟೈಮ್ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಆಗಿದೆ ಅದೇ ಕಾಲೇಜ್ ಅನ್ನೋದು ನಿಮಗೆ ನೆಕ್ಸ್ಟ್ ಅಲಾಟ್ಮೆಂಟ್ ಅಲ್ಲಿ ಅದೇ ಆಗುತ್ತೆ, ಆರ್ ಎಲ್ಸ್ ಚೇಂಜ್ ಆಗೋ ಚಾನ್ಸಸ್ ಇದೆ. ಮಾಕ್ ಅಲಾಟ್ಮೆಂಟ್ ಅನ್ನು ಫೈನಲ್ ಅಂತ ತಿಳ್ಕೊಳ್ಬೇಡಿ. ಮಾಕ್ ಅನ್ನೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ತಗೊಂಡೋಗಿ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೇನೆ ಅಂದ್ರೆ ಆಗೋದಿಲ್ಲ. ಇದು ನಿಮ್ಗೊಂದು ಹೇಳುತ್ತೆ ಹೀಗೀಗ ಆಗುತ್ತೆ, ನಿಮ್ಗೆ ಈ ತರ ರಿಸಲ್ಟ್ ಬರ್ಬೋದು ಅಂತ. ಓಕೆ. ಈಗ ನೋಡಿ ನಿಮ್ಮ ರಿಸಲ್ಟ್ ಶೀಟ್ ಹೇಗಿರುತ್ತೆ ಕೇಳಿದ್ರೆ, ಮಾಕ್ ಅಲಾಟ್ಮೆಂಟ್ ಅಲ್ಲೂ ಹಾಗೆ ಇರುತ್ತೆ, ಅಂಡ್ ಫಸ್ಟ್ ರೌಂಡ್ ಅಲ್ಲೂ ಹಾಗೆ ಇರುತ್ತೆ, ಸೆಕೆಂಡ್ ರೌಂಡ್ ಅಲ್ಲೂ ಹಾಗೆ ಇರುತ್ತೆ. ಅಂದ್ರೆ ಅದ್ರ ಇಂಟರ್ಫೇಸ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಅಥವಾ ಫಸ್ಟ್ ರೌಂಡ್ ಆದ್ಮೇಲೆ ನಿಮ್ಗೆ ಇಲ್ಲಿ CET ನಂಬರ್ ಇರುತ್ತೆ. ನಿಮ್ದು ಕರೆಕ್ಟ್ ನೋಡ್ಕೊಳ್ಳಿ, CET ನಂಬರ್ ಇರುತ್ತೆ ಕೆಳಗಡೆ, CET ನಂಬರ್. ಅದಾದ್ಮೇಲೆ ನಿಮ್ಮ ನೇಮ್ ಇರುತ್ತೆ, ನೇಮ್ ಏನು ಒಂದಿದೆ ABC ಆ ತರ. ಆಮೇಲೆ ನಿಮ್ಮ ಕ್ಯಾಟಗರಿ ನಾನು ಹೇಳ್ತಾ ಇರೋದು ಅದು ವೆರಿಫೈಡ್ ಕ್ಯಾಟಗರಿ ಅಂತ ಕರೀತಾರೆ. ಕ್ಯಾಟಗರಿ ಇಲ್ಲಿರುತ್ತೆ. ನೀವು ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ತೀರಾ, OBC-ನ, 2A-ನ, ಗ್ರೂಪ್ 1-ನ, ಜನರಲ್ ಮೆರಿಟ್ ಅದಿರುತ್ತೆ. ಜನರಲ್ ಮೆರಿಟ್ ರೂರಲ್ ಇದ್ರೆ GMR, ಜನರಲ್ ಮೆರಿಟ್ ಕನ್ನಡ ಇದ್ರೆ GMK, SC ರೂರಲ್ ಇದ್ರೆ SCR. ಆ ತರ ಇಲ್ಲಿ ಕ್ಯಾಟಗರಿ, ನಿಮ್ಮ ಕ್ಯಾಟಗರಿ. ಆಮೇಲೆ ನಿಮ್ಮ CET ರ್ಯಾಂಕ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಆಯ್ತಾ, ಈ ತರ ಇರುತ್ತೆ. ಇಲ್ಲಿ ರ್ಯಾಂಕ್ ಅನ್ನ ಕೊಟ್ಟಿರ್ತಾರೆ. ಆಮೇಲೆ ಡಿಸಿಪ್ಲಿನ್ ಅಂದ್ರೆ ಏನ್ ಹೇಳಿ ಮೀನಿಂಗ್, ನಿಮ್ಗೆ ಯಾವ ಅಂದ್ರೆ ಲೈಕ್ ಈಗ ವೆಟರ್ನರಿ ಇದ್ದಾರೆ, BS ಅಗ್ರಿಕಲ್ಚರ್ ಇದ್ದಾರೆ, ಇಂಜಿನಿಯರಿಂಗ್ ಇದ್ದಾರೆ. ಇಲ್ಲಿ ಇಂಜಿನಿಯರಿಂಗ್ ಅಂತ ಬರುತ್ತೆ. ಫಾರ್ ದೋಸ್ ಹೂ ಆಪ್ಟೆಡ್ ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಆಪ್ಟ್ ಮಾಡಿದವರಿಗೆ ಇಂಜಿನಿಯರಿಂಗ್ ಅಂತ ಬರುತ್ತೆ. ಕರೆಕ್ಟಾ. ಆಮೇಲೆ ಇಲ್ಲಿ ಯಾವ ಕಾಲೇಜ್ ಅಲಾಟೆಡ್, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಎಲ್ರಿಗೂ ನಾನು ಹೇಳ್ತಾ ಇರೋದು ನಿಮ್ಗೆ ನೋಡಿ, ಒಂದೇ ಕಾಲೇಜು ಒಂದೇ ಕೋರ್ಸ್ ಅಲಾಟ್ ಆಗಿರುತ್ತೆ. ನಿಮ್ಗೆ ನಿಮ್ಮ 7K ರ್ಯಾಂಕ್ ಇದೆ ಅಂದ್ರೆ ಮೀನಿಂಗ್ ಎಲ್ಲ ನಿಮ್ಗೆ ಸಿಗೋ ಕಾಲೇಜ್ ಎಲ್ಲ ಲಿಸ್ಟ್ ಇಲ್ಲಿ ಕೊಟ್ಟಿರೋದಿಲ್ಲ ಅವರು. ಫಾರ್ ಎಕ್ಸಾಂಪಲ್ ನಿಮಗೆ 7Kಗೆ NIE ಅಲ್ಲಿ ISC ಆಗುತ್ತೆ ಅಂತ ಹೇಳಿದ್ದೇನೆ. ಇಲ್ಲಿ ಏನ್ ಬರುತ್ತೆ ಗೊತ್ತುಂಟಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು ನಾರ್ತ್ ಕ್ಯಾಂಪಸ್. ಗೊತ್ತಾಯ್ತಾ. ಹೀಗೆ ಕಂಪ್ಲೀಟ್ ಕಾಲೇಜ್ ಅಲಾಟೆಡ್ ನ ಅಡ್ರೆಸ್ ಇರುತ್ತೆ. ಆಮೇಲೆ ಆ ಕಾಲೇಜಲ್ಲಿ ಯಾವ ಕೋರ್ಸ್ ಅಲಾಟ್ ಆಗಿದೆ, ಕೋರ್ಸ್ ಅಲಾಟೆಡ್ IS. ಕೋರ್ಸು ಕೂಡ ಎಲ್ಲ ಕೋರ್ಸ್ ಕೊಡೋದಿಲ್ಲ ನಿಮ್ಗೆ ಅವರು. IS, CS, EIML ಎಲ್ಲ ಸಿಕ್ಕಿದೆ ಅಂತಿಲ್ಲ. ಯಾವುದೋ ಒಂದು ಕಾಲೇಜಲ್ಲಿ ಒಂದು ಕೋರ್ಸ್ ನ ಅಲಾಟ್ ಮಾಡ್ತಾರೆ, ಇಂಪಾರ್ಟೆಂಟ್. ಅದಾದ್ಮೇಲೆ ಇದು ನೋಡಿ, ಕ್ಯಾಟಗರಿ ಅಲಾಟೆಡ್ ಅಂತ ನೆಕ್ಸ್ಟ್ ಒಂದಿರುತ್ತೆ. ಕ್ಯಾಟಗರಿ ಅಲಾಟೆಡ್ ಅಂದ್ರೆ ಮೀನಿಂಗ್ ಏನ್ ಹೇಳಿ, ಈವಂದೋ ನೀವು ಫಾರ್ ಎಕ್ಸಾಂಪಲ್ ನೀವು ಒನ್ ಗ್ರೂಪ್ ಅಲ್ಲಿ ಇದ್ದೀರಾ, ಕನ್ನಡ ಮೀಡಿಯಂ ಇದೆ ಅಂತ ಅನ್ಕೊಳ್ಳಿ. 1GK ನಿಮ್ಗೆ 1 ಗ್ರೂಪ್ ಕನ್ನಡ ಮೀಡಿಯಂ ಅಲ್ಲಿ ಕಾಲೇಜ್ ಅಲಾಟ್ ಆಗ್ಬೇಕಂತಿಲ್ಲ.
ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಕೆಲವರು ಹೇಳ್ತೀರಾ ಸರ್ ಜನರಲ್ ಮೆರಿಟ್ ಅಲ್ಲಿ ತುಂಬಾ ಸೀಟ್ಸ್ಗಳಿದೆ. ನಿಮಗೂ ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲೂ ಅಲಾಟ್ ಆಗ್ಬೋದು. ಗೊತ್ತಾಯ್ತಾ? ನಾನು ಹೇಳಿದ್ದೆ ಫಸ್ಟ್ ನಿಮಗೆ ಜನರಲ್ ಮೆರಿಟ್ ಅಲ್ಲೇ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನೀವು ಕಾಲೇಜಿನ ಟಾಪ್ ಕಾಲೇಜಿನ ಹಾಕೊಂಡು ಬನ್ನಿ. ನೀವೀಗ ಫಾರ್ ಎಕ್ಸಾಂಪಲ್ ನೀವು ಈಗ ಯಾವುದೋ ಒಂದು ಕಾಲೇಜಿನ ಹಾಕಿದ್ದೀರಾ, ನಂಗೆ ಯಾವುದು ಟಾಪ್ ಕಾಲೇಜ್ ಸಿಗೋದಿಲ್ಲ, ನಂದು ರ್ಯಾಂಕ್ ಜಾಸ್ತಿ ಇದೆ ಅಂತ ಡೈರೆಕ್ಟ್ ಫಾರ್ ಎಕ್ಸಾಂಪಲ್ ನೀವೀಗ ಬೃಂದಾವನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಫಸ್ಟ್ ಹಾಕಿದ್ದೀರಾ ಅನ್ಕೊಳ್ಳಿ. ಈವೊಂದು ನಿಮಗೆ ಬೆಟರ್ ಕಾಲೇಜ್ ಸಿಗೋ ಚಾನ್ಸಸ್ ಇದ್ರು ನಿಮ್ಮ ಕ್ಯಾಟಗರಿಯಲ್ಲಿ ನಿಮಗೆ ಬೆಟರ್ ಕಾಲೇಜ್ ಸಿಗೋದಿಲ್ಲ. ಯಾಕಂದ್ರೆ ನೀವು ಡೈರೆಕ್ಟ್ ಬೃಂದಾವನ ಹಾಕಿದ್ರಿ, ಬೃಂದಾವನ ಚೆಕ್ ಮಾಡುತ್ತೆ ನಿಮ್ಮ ರ್ಯಾಂಕಿಗೆ. ಅವ್ರು ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಮಾಡೋದಿದ್ರೆ ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಮಾಡ್ತೀರಾ, ಅಲ್ಲಿ ನಿಮ್ಮ ಕ್ಯಾಟಗರಿನೂ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಎಲ್ಲ ಕಾಲೇಜನ್ನು ಹಾಕೊಳ್ಳಿ, ಟಾಪ್ ಕಾಲೇಜಿಂದ ಹಾಕೊಂಡು ಬನ್ನಿ. ಫಸ್ಟ್ ಅದು ಚೆಕ್ ಮಾಡುತ್ತೆ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ನೀವು ಹಾಕಿರೋ ಕಾಲೇಜ್ ಸಿಗುತ್ತಾ ನೋಡುತ್ತೆ. ಇಲ್ಲ ಜನರಲ್ ಮೆರಿಟ್ ನಿಮಗೆ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್ ಚೆಕ್ ಮಾಡುತ್ತೆ. ಸಿಗದೆ ಇದ್ರೆ ಆಮೇಲೆ ನಿಮ್ ಕ್ಯಾಟಗರಿ ಚೆಕ್ ಮಾಡುತ್ತೆ, ಆಮೇಲೆ ಕ್ಯಾಟಗರಿಯಲ್ಲಿ ರಿಸರ್ವೇಶನ್ ಚೆಕ್ ಮಾಡುತ್ತೆ. ಅದಕ್ಕೋಸ್ಕರ ನೋಡಿ ಕ್ಯಾಟಗರಿ ಅಲಾಟೆಡ್ ನೀವೀಗ ಒನ್ ಗ್ರೂಪ್ ಕನ್ನಡ ಮೀಡಿಯಂ ಇದೆ ಅಂದ್ರೆ ಮೀನಿಂಗ್ ಒನ್ ಗ್ರೂಪ್ ಕನ್ನಡ ಮೀಡಿಯಂ ಅಲಾಟ್ ಆಗ್ಬೇಕಂತ ಇಲ್ಲ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ನಿಮ್ಗೆ ಅಲಾಟ್ ಆಗ್ಬೋದು. ನಿಮ್ಗೆ ಒಳ್ಳೆ ರ್ಯಾಂಕ್ ಇದ್ರೆ ಫಾರ್ ಎಕ್ಸಾಂಪಲ್ ನಿಮ್ದು ಈಗ 500 ರ್ಯಾಂಕ್ ಇದೆ, ನೀವೀಗ ಒನ್ ಗ್ರೂಪಿಗೆ ಅಲಾಟ್ ಇದು ಆಗ್ತೀರಾ, ಬಿಲಾಂಗ್ ಆಗ್ತೀರಾ. ಬಟ್ 500ಗೆ ನಿಮಗೆ ಜನರಲ್ ಮೆರಿಟ್ ಅಲ್ಲಿ RV ಸಿಗೋದಾದ್ರೆ ಜನರಲ್ ಮೆರಿಟ್ ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ ನಿಮ್ಗೆ ಅಲಾಟ್ ಮಾಡ್ತಾರೆ. ಇದು ಕ್ಯಾಟಗರಿ ಅಲಾಟೆಡ್ ಅಂತ ಬರುತ್ತೆ. ಓಕೆ, ಇದೊಂದು ಗೊತ್ತಾಗಿದೆ ಅಂತ ಅನ್ಕೊಳ್ತೇನೆ. ಅದಾದ ನಂತರ ಸೀರಿಯಲ್ ನಂಬರ್ ಅಂದ್ರೆ ಲೈಕ್ ಈಗ ನೀವು ಹಾಕಿರ್ತೀರಲ್ಲ ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಕಾಲೇಜ್, ಅಲಾಟೆಡ್ ಆಪ್ಷನ್. ಸೀರಿಯಲ್ ನಂಬರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ RVC ಯಲ್ಲಿ CSIS ನಾನು ಹೇಳಿದೆ ನೋಡಿ 1 2 3 4 5 6 7 8 ಹೀಗೆ ನೀವು ಇದು ಮಾಡಿದಾಗ 1 2 3 4 ಎಲ್ಲ ಬಂದಿರುತ್ತೆ. ಯಾವ ಕಾಲೇಜಿನ ಫಾರ್ ಎಕ್ಸಾಂಪಲ್ NIIS 10th ಸೀರಿಯಲ್ ನಂಬರ್ ಅಲ್ಲಿ ಇದ್ರೆ ಇಲ್ಲಿ ಸೀರಿಯಲ್ ನಂಬರ್ 10 ಅಂತ ಬಂದಿರುತ್ತೆ. ಅರ್ಥ ಆಯ್ತಾ? ನೀವೀಗ ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ ಸೀರಿಯಲ್ ನಂಬರ್ ಬಂದಿರುತ್ತೆ, ಯಾವ ಇದರಲ್ಲಿ ಸೀರಿಯಲ್ ನಂಬರ್ ಆಗಿದೆ. ಅದಾದ್ಮೇಲೆ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಫೀಸ್ ಟು ಬಿ ಪೇಯ್ಡ್ ಇದಿರುತ್ತೆ. ಓಕೆ, ಇನ್ ಕೇಸ್ SNQ ಕೋಟಾ ಅಲಾಟ್ ಆಗಿದ್ರೆ SNQ ಕೋಟಾ ಅಂತೇಳಿ ಇಲ್ಲಿ ಬಂದಿರುತ್ತೆ ಸ್ಟೂಡೆಂಟ್ಸ್. SNQ ಕೋಟಾ ಅಲಾಟ್ ಆಗಿದ್ರೆ SNQ ಕೋಟಾ ಅಂತ ಬರುತ್ತೆ, ಸೂಪರ್ ನ್ಯೂಮರರಿ ಕೋಟಾ ಅಂತ ಬಂದು ಇಲ್ಲಿ ಫೀಸ್ ಕಡಿಮೆ ಇರುತ್ತೆ ಅಷ್ಟೇ. ಓಕೆ, ಹೋಪ್ ನಿಮ್ದು ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲ್ಲದರಲ್ಲೂ ಹೀಗೆ ಇರುತ್ತೆ, ನೋ ಡಿಫರೆನ್ಸ್. ಅರ್ಥ ಆಯ್ತಾ? CET ನಂಬರ್, ನೇಮ್, ಕ್ಯಾಟಗರಿ, ರ್ಯಾಂಕ್, ಡಿಸಿಪ್ಲಿನ್, ಕಾಲೇಜ್ ಅಲಾಟೆಡ್, ಕೋರ್ಸ್ ಅಲಾಟೆಡ್, ಕ್ಯಾಟಗರಿ ಅಲಾಟೆಡ್, ಸೀರಿಯಲ್ ನಂಬರ್, ಫೀಸ್. ಓಕೆ, ನಿಮಗೆ ಮಲ್ಟಿಪಲ್ ಕಾಲೇಜಸ್ ಅಲಾಟ್ ಮಾಡೋದಿಲ್ಲ, ಒಂದು ಕಾಲೇಜಲ್ಲಿ ಒಂದು ಕೋರ್ಸ್ ಮಾತ್ರ ಅಲಾಟ್ ಮಾಡೋದು. ಇದು ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಎಲ್ಲದರಲ್ಲೂ ಹಾಗೆ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಅದಕ್ಕೆ ನೋಡ್ಕೊಳ್ಳಿ ಆಪ್ಷನ್ ಎಂಟ್ರಿ ಮಾಡುವಾಗ. ಇದು ಮಾಕ್ ಅಲಾಟ್ಮೆಂಟ್. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಏನಿರುತ್ತೆ ಹೇಳಿ, ನಿಮಗೆ ಒಂದು 2 days ಕೊಡ್ತಾರೆ, ಎಡಿಟಿಂಗ್ ಮಾಡಬಹುದು. ಎಡಿಟಿಂಗ್ ಅಂದ್ರೆ ಏನ್ ಹೇಳಿ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಮಾಕ್ ಅಲಾಟ್ಮೆಂಟ್ ಇದು ಕಟ್ ಆಫ್ ಅನ್ನ ಇದು ಮಾಡ್ತಾರೆ. ಓಕೆ, ನನಗೆ ಈ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಇನ್ನು ಒಂದು ವೇಳೆ ಕಾಲೇಜ್ ಅಲಾಟ್ ಆಗದೆ ಇದ್ರೆ ಸೊ ಇನ್ನು ಕಾಲೇಜಸ್ ಗಳನ್ನ ನಾನು ಆಡ್ ಮಾಡಬಹುದಾ ಬೇಡ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ಕಾಲೇಜಸ್ ಗಳನ್ನ ನೀವು ಆಡ್ ಮಾಡಬಹುದು. ಆಯ್ತಾ? 2 days ಟೈಮಲ್ಲಿ ನೀವು ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಬೇರೆ ಇರೋ ಕಾಲೇಜನ್ನ ರಿಮೂವ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಎಲ್ಲದೂ ಮಾಡಬಹುದು. ಒಂದು 2-3 days ಟೈಮ್ ಇರುತ್ತೆ. ಅದಾದ ನಂತರ ಒಂದು ಟೈಮ್ ಫ್ರೀಸ್ ಆದ್ರೆ ಮತ್ತೆ ಎಡಿಟಿಂಗ್ ಆಪ್ಷನ್ ಇರೋದಿಲ್ಲ. ಓಕೆ, ಮತ್ತೆ ಎಡಿಟಿಂಗ್ ಆಪ್ಷನ್ ಇಲ್ಲ, ಫ್ರೀಸ್ ಆಗುತ್ತೆ 2 days ಆದ್ಮೇಲೆ. ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಓಕೆ, ಇದು ಆಕ್ಚುಯಲ್ ರಿಸಲ್ಟ್. ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗೋದಿದ್ರೆ ಫಸ್ಟ್ ರೌಂಡ್ ರಿಸಲ್ಟ್. ನಾನು ಮೊನ್ನೆನೇ ಹೇಳಿದ್ದೆ, ಫ್ಲೋ ಚಾರ್ಟ್ ಹೇಳಿದ್ದೇನೆ. ಫಸ್ಟ್ ರೌಂಡ್ ರಿಸಲ್ಟ್ ಇದರಲ್ಲಿ ನಿಮಗೆ ನಾನು ಹೇಳಿದೆ ನೋಡಿ, ಇದೇ ತರ ನಿಮಗೆ ರಿಸಲ್ಟ್ ಶೀಟ್ ಬರುತ್ತೆ ಸೇಮ್. ಓಕೆ, ಇದರಲ್ಲಿ ನೀವೇನ್ ಮಾಡಬಹುದು ಹೇಳಿ, ನಾನು ಹೇಳಿದ್ದೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಓಕೆ, ಚಾಯ್ಸ್ 3, ಚಾಯ್ಸ್ 4 ಬಿಟ್ಟಾಕಿ. ಇದು ನೀವು ಎಕ್ಸಿಟ್ ಆಗೋದಾದ್ರೆ ಮಾತ್ರ. ಯಾರ್ಯಾರು ಇವಾಗ ಆಲ್ರೆಡಿ ಬ್ಯಾಕಪ್ ಆಪ್ಷನ್ ಇದೆ ನೋಡಿ, ಕಾಮಿಡಿಕೆ ಅಥವಾ ಬೇರೆ ಏನು ಬ್ಯಾಕಪ್ ಆಪ್ಷನ್ ಇದ್ರೆ ನೋಡೋಣ, ಫಸ್ಟ್ ರೌಂಡ್ ಅಲ್ಲಿ CET ಯಾವ್ದು ಆಗುತ್ತೆ ನೋಡೋಣ, ನಮ್ಗೆ ಬೇಕಾಗಿರೋ ಕಾಲೇಜ್ ಆದ್ರೆ ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಇಲ್ಲಿದ್ರೆ ನಾನು ಹೋಗೋದಿಲ್ಲ ಅಂತ ಹೇಳೋರು ಚಾಯ್ಸ್ 4 ಸೆಲೆಕ್ಟ್ ಮಾಡ್ತಾರೆ. ಅದರ್ವೈಸ್ ಚಾಯ್ಸ್ 1 ಅಂದ್ರೆ ಮೀನಿಂಗ್ ಏನ್ ಹೇಳಿ, ನನಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜು ಮತ್ತೆ ಕೋರ್ಸ್ ಖುಷಿ ಆಗಿದೆ, ಐ ಆಮ್ ಹ್ಯಾಪಿ ವಿತ್ ಇಟ್, ಸೊ ಐ ಆಮ್ ಗೋಯಿಂಗ್ ಟು ಜಾಯಿನ್ ದ ಕಾಲೇಜ್, ನಾನು ಕಾಲೇಜನ್ನ ಜಾಯಿನ್ ಮಾಡ್ತೇನೆ ಅಂತ ಹೇಳಿ ಏನ್ ಮಾಡ್ತೀರಾ ಹೇಳಿ, ಇಲ್ಲಿ ನೀವು ಚಲನ್ ಅನ್ನು ಡೌನ್ಲೋಡ್ ಮಾಡ್ತೀರಾ. ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ, ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಚಲನ್ ಕಾಪಿ ಡೌನ್ಲೋಡ್ ಮಾಡ್ಲಿಕ್ಕೆ ಇರುತ್ತೆ. ಚಲನ್ ಕಾಪಿನ ಡೌನ್ಲೋಡ್ ಮಾಡ್ತೀರಾ. 3 pages ಇರುತ್ತೆ, ಈ ತರ ಚಲನ್ ಕಾಪಿ ಇರುತ್ತೆ. ಈಗ ಅದರಲ್ಲಿ ಫೀಸ್ ಇರುತ್ತೆ, KE ಅವ್ರದ್ದು ಅಡ್ರೆಸ್ ಎಲ್ಲ ಇರುತ್ತೆ, ಈ ತರ ಫೀಸ್ ಇರುತ್ತೆ. ಇದನ್ನ ತಗೊಂಡೋಗಿ ಬ್ಯಾಂಕಿಗೆ ಕಟ್ಟಬೇಕು. ಬ್ಯಾಂಕ್ ಅನ್ನು ನೀವೇ ಚೂಸ್ ಮಾಡಬೇಕು, ಅಲ್ಲಿ ಆಪ್ಷನ್ ಬರುತ್ತೆ. ಬ್ಯಾಂಕಿಗೆ ಇದು ಮಾಡಿದಾಗ ಬ್ಯಾಂಕ್ ಅವರು ಇದರಲ್ಲಿ 1 ಕಾಪಿನ ಅವ್ರು ತಗೊಳ್ತಾರೆ, ಈ 2 ಕಾಪಿನ ನಿಮ್ಗೆ ಕೊಡ್ತಾರೆ. 1 ಕಾಪಿನ ಕಾಲೇಜಿಗೆ ಕೊಡಬೇಕು, ಇನ್ನೊಂದು ಕಾಪಿ ನಿಮ್ಮ ರೆಫರೆನ್ಸ್ಗೆ, ಲೈಕ್ ಏನಾದ್ರು ನಿಮ್ದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಾದ್ರೆ ಇನ್ನೊಂದು ಕಾಪಿ ನಿಮ್ಗೆ ಬೇಕಾಗುತ್ತೆ. ಓಕೆ, ಸೊ
ಇದು ಓಕೆ, ಇದೊಂದು ಗೊತ್ತಾಯ್ತಲ್ಲ. ಮತ್ತು ಈ ಟೈಮಿಂದ ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಫೀಸನ್ನ KEA ದವರೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವ ಕಾಲೇಜ್ ಅವರಿಗೆ ನೀವು ಫೀಸನ್ನು ಕಟ್ಟಲಿಕ್ಕಿಲ್ಲ, ಕಂಪ್ಲೀಟ್ ಫೀಸನ್ನ KE ದವರೇ ಕಲೆಕ್ಟ್ ಮಾಡ್ತಾನೆ ಅಂತ ಅವರು ಲೈವ್ ಅಲ್ಲಿ ಬಂದಾಗ ಹೇಳಿದ್ದು. ಇಷ್ಟು ಟೈಮ್ ಹಾಗಿರ್ಲಿಲ್ಲ. ಲಾಸ್ಟ್ ಟೈಮ್ ಏನಾಗ್ತಿತ್ತು, ಕಾಲೇಜ್ ಫೀಸನ್ನ ಕಾಲೇಜಲ್ಲಿ ಕಟ್ಟಬೇಕಾಗಿತ್ತು, ಗೌರ್ಮೆಂಟ್ ಫೀಸನ್ನ ಇಲ್ಲಿ ಚಲನ್ ಇದೆಯಲ್ಲ ಅಲ್ಲಿ ಕಟ್ಟಬೇಕಾಗಿತ್ತು. ಬಟ್ ಈ ವರ್ಷದಿಂದ ಕಂಪ್ಲೀಟ್ ಫೀಸನ್ನ KEA ದವರೇ ಕಲೆಕ್ಟ್ ಮಾಡ್ತಾರಂತ ಅವ್ರು ಆ ದಿನ ಲೈವ್ ಅಲ್ಲಿ ಬಂದಾಗ DD ಚಂದನ್ ಅಲ್ಲಿ ಲೈವ್ ಅಲ್ಲಿ ಬಂದಾಗ ಹೇಳಿದ್ರು. ಆಯ್ತಾ, ಚಾಯ್ಸ್ 1 ಬಂದವರು ಇಲ್ಲಿಂದ ಡನ್, ನಿಮ್ದು ಕಂಪ್ಲೀಟ್ ಪ್ರಾಸೆಸ್ ಆಗಿದೆ, ಎನಿವೇ ನಂಗೆ ಸಿಕ್ಕಿರೋ ಕಾಲೇಜ್ ಖುಷಿಯಾಗಿದೆ, ಐ ಆಮ್ ಗೋಯಿಂಗ್ ಟು ಜಾಯಿನ್ ಅಂದ್ರೆ ನಾನು ಇನ್ನು ಲೇಟ್ ಮಾಡೋದಿಲ್ಲ, ಫರ್ದರ್ ಡಿಲೇ ಮಾಡೋದಿಲ್ಲ ಅಂತ ಜಾಯಿನ್ ಮಾಡ್ತೀರಾ. ಯಾರು ಚಾಯ್ಸ್ 2 ಮಾಡ್ತೀರಾ, ನಿಮಗೆ ಸಿಕ್ಕಿರೋ ಕಾಲೇಜಿನ ನೀವು ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಸಿಕ್ಕಿರೋ ಕಾಲೇಜಿನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಅಂದ್ರೆ ನಾನು ಇಲ್ಲೇ ಎಕ್ಸಾಂಪಲ್ ಕೊಟ್ಟೆ ನೋಡಿ, NIIS ಅನ್ನು ನೀವು ಇಲ್ಲ ಹಾಕಿದ್ರೆ ಈ ISC ಅನ್ನ ನೀವು ಹೋಲ್ಡ್ ಅಲ್ಲಿ ಇಟ್ಕೊಳ್ತೀರಾ. ಇದಕ್ಕಿಂತ ಬೆಟರ್ ಕಾಲೇಜಿನ ಟ್ರೈ ಮಾಡ್ತೇನೆ. ಬೆಟರ್ ಅಂದ್ರೆ ಏನ್ ಹೇಳಿ, ಮೇಲ್ಗಡೆ ಇರೋ ಕಾಲೇಜಿನ ಟ್ರೈ ಮಾಡ್ತೇನೆ ಅಂದ್ರೆ ಬೈ ಡಿಫಾಲ್ಟ್ ಕೆಳಗಡೆ ಇರೋ ಕಾಲೇಜು ಡಿಲೀಟ್ ಆಗುತ್ತೆ, ಕಾಲೇಜು ಡಿಲೀಟ್ ಆಗುತ್ತೆ, ಯಾವ್ದು ಕೋರ್ಸ್ ಇದೆ ಎಲ್ಲದೂ ಡಿಲೀಟ್ ಆಗುತ್ತೆ. ಮೇಲ್ಗಡೆ ಇರೋ ಕಾಲೇಜಿನ ನಾನು ಟ್ರೈ ಮಾಡ್ತೇನೆ ಸೆಕೆಂಡ್ ರೌಂಡ್ ಅಲ್ಲಿ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದಾಗ ನೀವು ಫೀಸ್ ಕಟ್ಟೋ ಅಗತ್ಯ ಇಲ್ಲ ಫಸ್ಟ್ ರೌಂಡ್ ಅಲ್ಲಿ. ಅಂದ್ರೆ ನಿಮ್ಗೆ ಇದೊಂಥರ ಸೇಫರ್ ಸೈಡ್. ನಾನು ಎಲ್ರಿಗೂ ಹೇಳೋದು, ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋದಾದ್ರೆ ಚಾಯ್ಸ್ 1 ಅನ್ನ ಮಾಡಿ, ಅದರ್ವೈಸ್ ಚಾಯ್ಸ್ 2 ಅನ್ನ ಮಾಡಿ. ಆಯ್ತಾ, ಯಾಕಂತ ಕೇಳಿದ್ರೆ ನಿಮ್ಮ ಕೈಯಲ್ಲಿ ಒಂದು ಕಾಲೇಜ್ ಇರುತ್ತೆ ಆಲ್ರೆಡಿ, ಒಂದು ಕಾಲೇಜ್ ಇದೆ ನನಗೆ, ಸೊ ದಟ್ ನಾನು ಇನ್ನೂ ಬೆಟರ್ ಕಾಲೇಜ್ ಟ್ರೈ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಇದಿರುತ್ತೆ ನಿಮ್ಗೆ. ಏನ್ ಹೇಳ್ತಾರೆ, ಲೈಕ್ ಒಂದು ಧೈರ್ಯ ಅಲ್ವಾ. ಅದೇ ನೀವು ಅದು ಬಿಟ್ಕೊಂಡು ಇದು ಮಾಡಿದ್ರೆ ಅಂದ್ರೆ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿದ್ರೆ, ಅದು ಮುಂದೆ ಹೇಳ್ತೇನೆ. ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇಸ್ ಅ ಬೆಟರ್ ಆಪ್ಷನ್. ನಿಮ್ಗೆ ಖುಷಿಯಾಗಿದ್ರೆ, ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಕ್ಕಿದ್ರೆ ನೀವೇ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿ. ಇಲ್ದಿದ್ರೆ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಇಸ್ ಅ ಬೆಟರ್ ಆಪ್ಷನ್. ಇಲ್ಲದೆ ಇದ್ರೆ ಥರ್ಡ್ ಆಪ್ಷನ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್. ಓಕೆ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದು ನಾಟ್ ಅ ಬೆಟರ್ ಆಪ್ಷನ್. ನೀವು ರಿಜೆಕ್ಟ್ ಮಾಡೋದಾಗಿದ್ರೆ, ಫಾರ್ ಎಕ್ಸಾಂಪಲ್ NIIS ಸಿಕ್ತು ನಿಮಗೆ, IS ಅನ್ನ ರಿಜೆಕ್ಟ್ ಮಾಡಿ ನಾನು ಇನ್ನೂ ಇಲ್ಲ, ನನಗೆ ಬೆಟರ್ ಕಾಲೇಜ್ ಸಿಗುತ್ತೆ, ನಂಗೆ ಈಗ ಅಲಾಟ್ ಆಗಿರೋ ಕಾಲೇಜ್ ಒಳ್ಳೆ ಇಲ್ಲ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ ಅಂತ ಮೀನಿಂಗ್ ಅಲ್ಲಿ ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡ್ತೀರಾ. ಬಟ್ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ನಾಟ್ ಅ ಬೆಟರ್ ಆಪ್ಷನ್. ಯಾಕೆ ಹೇಳಿ, ನೀವು ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದು ಒಂದೇ, ರಿಜೆಕ್ಟ್ ಮಾಡೋದಾಗಿದ್ರೆ ಆ ಕಾಲೇಜಿನ ಯಾಕೆ ಹಾಕ್ಬೇಕಿತ್ತು, ನೀವು ಲಿಸ್ಟ್ ಅಲ್ಲಿ ಹಾಕೋದೇ ಬೇಡ ಇದ್ದಿತ್ತಲ್ಲ. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಒಂದೇ, ನಿಮ್ ಕಾಲೇಜ್ ಅಲಾಟ್ ಆಗದೆ ಇರೋದು ಒಂದೇ, ಬೋತ್ ಆರ್ ಸೇಮ್. ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಕೈಯಲ್ಲಿ ನಿಮ್ಮ ಹೋಲ್ಡ್ ಇರೋದಿಲ್ಲ, ಯಾವ ಕಾಲೇಜ್ ನಿಮ್ಮ ಇದರಲ್ಲಿ ಇರೋದಿಲ್ಲ. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದಾದ್ರೆ ಅದ್ರ ಬದಲು ನೀವು ಕಾಲೇಜನ್ನ ಆಡ್ ಮಾಡೋದೇ ಬೇಡ ಇದ್ದಿತ್ತಲ್ಲ. ಈಗ NIIS ನಿಮಗೆ ಬೇಡ ಅಂತಿದ್ರೆ, ರಿಜೆಕ್ಟ್ ಮಾಡೋದಾಗಿದ್ರೆ ಯಾಕೆ ಆಡ್ ಮಾಡಬೇಕಿತ್ತು, ಆಡ್ ಮಾಡೋದೇ ಬೇಡ ಇದ್ದಿತ್ತಲ್ಲ. ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಈ ಸೇಮ್ ಲೈಕ್ ನಿಮಗೆ ಕಾಲೇಜ್ ಇಸ್ ನಾಟ್ ಅಲಾಟೆಡ್ ಅಂತ ಹೇಳ್ತಾರೆ ನೋಡಿ, ಯು ಹ್ಯಾವಂಟ್ ಬಿನ್ ಅಲಾಟೆಡ್ ಎನಿ ಕಾಲೇಜ್ ಅಂತ ಹೇಳ್ತಾರೆ ನೋಡಿ, ಅದೇ ತರ ಆಗುತ್ತೆ. ಸೊ ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಅನ್ನೋದು ಒಳ್ಳೆ ಆಪ್ಷನ್ ಅಲ್ಲ. ನೀವು ರಿಜೆಕ್ಟ್ ಮಾಡೋದಿದ್ರೆ ಆ ಕಾಲೇಜ್ಗಳನ್ನ ಆಡೇ ಮಾಡಬೇಡಿ. ಓಕೆ, ಏನ್ ಬರುತ್ತೆ ಹೇಳಿ, ಯಾವಾಗ ನಿಮಗೆ ಯು ಹ್ಯಾವಂಟ್ ಬಿನ್ ಅಲಾಟೆಡ್ ಎನಿ ಸೀಟ್ ಅಂತ ಬರುತ್ತಷ್ಟೇ, ಬೋತ್ ಆರ್ ಸೇಮ್. ನೀವು ಸೀಟ್ ಇಲ್ಲ ನೆಕ್ಸ್ಟ್ ರೌಂಡಿಗೆ ಹೋಗೋದು ಒಂದೇ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ ನೆಕ್ಸ್ಟ್ ರೌಂಡ್ ಹೋಗೋದು ಒಂದೇ. ದಿಸ್ ಇಸ್ ನಾಟ್ ಗುಡ್ ಆಪ್ಷನ್. ಆಯ್ತಾ, ನನ್ನ ಪ್ರಕಾರ. ಮತ್ತೆ ನಿಮ್ಗೆ ಬಿಟ್ಟಿದ್ದು, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡೋದಾಗಿದ್ರೆ ಕೆಲವೊಂದಿಷ್ಟು ಜನ ಆಲ್ರೆಡಿ ಬ್ಯಾಕಪ್ ಆಪ್ಷನ್ ಇದ್ರೆ, ಈಗ ಸಿಕ್ಕಿರೋ ಕಾಲೇಜಿಗೆ ಅಷ್ಟು ಇಷ್ಟ ಇಲ್ಲ ಅಂತ ಇದ್ರೆ ಮಾಡಿ, ನೋ ಪ್ರಾಬ್ಲಮ್, ಅದು ನಿಮ್ಗೆ ಇಷ್ಟ. ಆಯ್ತಾ, 4th ಅಲ್ಲಿ ಅಂದ್ರೆ 4ನ ಇದು ಮಾಡಿದ್ರೆ ಎಕ್ಸಿಟ್ ಫ್ರಮ್ ದ ಏನು ಕೌನ್ಸಿಲಿಂಗ್. ಆಯ್ತಾ, ಫಸ್ಟ್ ರೌಂಡ್ ಆಯ್ತು. ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಹೋಗೋದು ಯಾರು ಹೇಳಿ, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ಮಾಡೋರು ಸೆಕೆಂಡ್ ರೌಂಡಿಗೆ ಹೋಗ್ತಾರೆ. ಎಗೇನ್ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಸೇಮ್ ಆಪ್ಷನ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಬಟ್ ಸೆಕೆಂಡ್ ರೌಂಡಿಗೆ ಹೋಗುವಾಗ ಆಡಿಂಗ್ ಆಪ್ಷನ್ ಇಲ್ಲ, ಎಡಿಟಿಂಗ್ ಆಪ್ಷನ್ ಇದೆ ಸ್ಟೂಡೆಂಟ್ಸ್, ಬಟ್ ಆಡಿಂಗ್ ಆಪ್ಷನ್ ಇಲ್ಲ. ಎಡಿಟಿಂಗ್ ಅಂದ್ರೆ ಮೀನಿಂಗ್ ಏನ್ ಹೇಳಿ, ನಿಮ್ಗೆ ಆಲ್ರೆಡಿ ಈಗ ಆಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಮಾಡಿ NIIS ಆಗಿದೆ, ಇಲ್ಲಿ ಮೇಲ್ಗಡೆ ಇರೋ ಕಾಲೇಜಲ್ಲಿ ಬೇಕಾಗಿರೋದನ್ನ ನೀವು ಡಿಲೀಟ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಹೊಸ ಕಾಲೇಜನ್ನ ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ ದ ಸೆಕೆಂಡ್ ರೌಂಡ್. ಓಕೆ, ಸೊ ಇದು ಗೊತ್ತಿರಲಿ. ಆಡಿಂಗ್ ಆಪ್ಷನ್ ಇಲ್ಲ, ಎಡಿಟಿಂಗ್ ಇದೆ, ಆಡಿಂಗ್ ಇಲ್ಲ ಅಷ್ಟೇ. ಅಂದ್ರೆ ಡಿಲೀಟ್ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಇದೆಲ್ಲ ಮಾಡಬಹುದು, ಆ ಆಪ್ಷನ್ ಇದೆ. ಓಕೆ, ಇನ್ ದ ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡಿಗೆ ಹೋದಾಗಲೂ ಅಗೇನ್ ಸೇಮ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಗೇನ್ ಇದನ್ನೇ ಮಾಡ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೊಂದು ಕಾಲೇಜ್ ಅಲಾಟ್ ಆಗುತ್ತೆ, ಕಾಲೇಜ್ ಅಲಾಟ್ ಆದ್ರೆ ಹ್ಯಾಪಿ, ಇಫ್ ಯು ಆರ್ ಹ್ಯಾಪಿ ದೆನ್ ಚಾಯ್ಸ್ 1 ಅನ್ನ ಮಾಡಿ ಕಾಲೇಜಿಗೆ ಹೋಗಿ ಫೀಸ್ ಪೇ ಮಾಡಿ. ಚಾಯ್ಸ್ 2 ಅನ್ನ ಮಾಡಿದ್ರೆ ಡಿಫರೆನ್ಸ್ ಇಷ್ಟೇ, ಚಾಯ್ಸ್ 2 ಅನ್ನ ಮಾಡಿದ್ರೆ ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಮಾಡಿದಾಗ ನಿಮಗೆ ಫೀಸ್ ಪೇ ಮಾಡ್ಬೇಕಂತ ಇರಲಿಲ್ಲ. ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 2 ಮಾಡಿದ್ರೆ ಆವಾಗ ನೀವು ಫೀಸ್ ಪೇ ಮಾಡಲೇಬೇಕು, ಕಂಪಲ್ಸರಿ ಫೀಸ್ ಪೇ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಚಾಯ್ಸ್ 2 ಮಾಡಿದ್ರೆ ಏನ್ ಮಾಡಬೇಕು, ನೀವು ಕಂಪಲ್ಸರಿ ಫೀಸ್ ಪೇ ಮಾಡಲೇಬೇಕು. ಯಾಕಂದ್ರೆ ನೀವು ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಥರ್ಡ್ ರೌಂಡಿಗೆ ಹೋದ್ರ ಮೇಲೆ ಸೀಟ್ ಅಲಾಟ್ ಆದ್ರೆ ಕಂಪಲ್ಸರಿ ತಗೊಳ್ಳೇಬೇಕಂತಿದೆ ಮೊದಲಿಂದನೂ ಹಾಗೆ, ಅದಕ್ಕೋಸ್ಕರ ಫೀಸ್ ಪೇ ಮಾಡ್ಕೋತಾರೆ ಚಾಯ್ಸ್ 2. ಅದೇ ಚಾಯ್ಸ್ 3 ಮಾಡಿ ಹೋಗಿದ್ರೆ ನಿಮ್ಗೆ ಫೀಸ್ ಪೇ ಮಾಡ್ಬೇಕಂತಿಲ್ಲ, ಯಾಕಂದ್ರೆ ನೀವು ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಮಾಡ್ತಾ ಇದ್ದೀರಾ. ಕರೆಕ್ಟಾ, ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ರಿಜೆಕ್ಟ್ ಅಂಡ್ ಅಪ್ಗ್ರೇಡ್ ಮಾಡ್ತಿದ್ರೆ ಏನು, ನೀವು ಚಾಯ್ಸ್ 3 ಮಾಡಿದ್ರೆ ಫೀಸ್ ಪೇ ಮಾಡ್ಲಿಕ್ಕಿಲ್ಲ. ಚಾಯ್ಸ್ 2 ಮಾಡಿದ್ರೆ ಸೆಕೆಂಡ್ ರೌಂಡಿಗೆ ಬಂದು ಚಾಯ್ಸ್ 2 ಮಾಡಿದ್ರೆ ಫೀಸ್ ಪೇ ಮಾಡಲೇಬೇಕು. ಮತ್ತೆ ಥರ್ಡ್ ರೌಂಡಿಗೆ ಎಂಟ್ರಿ ಆದ್ಮೇಲೆ
ಥರ್ಡ್ ರೌಂಡಿಗೆ ಎಂಟ್ರಿ ಆದಮೇಲೆ ಸಿಕ್ಕಿರೋ ಕಾಲೇಜನ್ನು ತಗೊಳ್ಳೇಬೇಕು. ಇನ್ ಕೇಸ್ ಯಾವುದೋ ಒಂದೀಗ NIE ಅಲ್ಲಿ IS ಆಗಿತ್ತು ಸೆಕೆಂಡ್ ರೌಂಡಲ್ಲಿ, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದ್ರೆ ಥರ್ಡ್ ರೌಂಡಿಗೆ ಹೋಗ್ತೀರಾ. NIE ಅಲ್ಲಿ CS ಆದರೆ ಅದನ್ನು ತಗೊಳ್ಳೇಬೇಕು. ನೀವು ತಗೊಳ್ತೀರಾ, ಯಾಕಂದ್ರೆ ಅಪ್ಗ್ರೇಡ್ ಮಾಡೋದ್ರೆ ಮೀನಿಂಗ್ ಏನು ಹೇಳಿ, NIE IS ಸಿಕ್ಕಿದೆ ನನಗೆ, ಅದಕ್ಕಿಂತ ಬೆಟರ್ ಮೇಲ್ಗಡೆ ಇರೋದೆಲ್ಲ ಬೆಟರ್ ಕಾಲೇಜ್ ಅಲ್ಲ. ನಿಮ್ಗೆ ಇನ್ ಕೇಸ್ ಬೇರೆ ಕಾಲೇಜ್ ಆದ್ರೆ ಬೆಟರ್ ಕಾಲೇಜ್ ಆಗುತ್ತೆ ಬಿಟ್ರೆ ಅದಕ್ಕಿಂತ ವರ್ಸ್ಟ್ ಕಾಲೇಜ್ ಆಗೋದಿಲ್ಲ. ಸೊ ಅಬ್ವಿಯಸ್ ನೀವು ತಗೊಳ್ತೀರಾ. ನೀವು ಅನ್ಕೊಂಡಿರ್ಬೋದು ಸರ್ ನಂಗೆ NIE IS ಆಗಿತ್ತು, ಆಮೇಲೆ ಅಪ್ಗ್ರೇಡ್ ಆದ್ಮೇಲೆ ನನಗೆ ಅಪ್ಗ್ರೇಡ್ ಆಗಿದ್ದು ಬೇಡ, ಹಿಂದ್ಗಡೆ ಇರೋ ಕಾಲೇಜಿನ ತಗೊಳ್ತೀನಿ ಅಂದ್ರೆ ಆಗೋದಿಲ್ಲ. ಅಂಡ್ ನಾನು ಹೇಳೋದು, ನೀವು ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೋಗಿದ್ದು ನಿಮ್ ಮುಂದಿನ ರೌಂಡ್ ಅಲ್ಲಿ ಬೆಟರ್ ಕಾಲೇಜ್ ಸಿಗುತ್ತೆ. ಬೆಟರ್ ಕಾಲೇಜ್ ಯಾಕೆ ಸಿಗುತ್ತೆ ಹೇಳಿ, ನೀವು ಮೇಲ್ಗಡೆ ಇರೋದು ಬೆಟರ್ ಕಾಲೇಜಿನ ಹಾಕಿದ್ರೆ ಮಾತ್ರ. ಮೇಲ್ಗಡೆದು ಬೆಟರ್ ಕಾಲೇಜ್ ಹಾಕಿದ್ರೆ, ಬೆಟರ್ ಬ್ರಾಂಚ್ ಹಾಕಿದ್ರೆ ಬೆಟರ್ ಸಿಗುತ್ತೆ. ಬಿಟ್ರೆ ನಿಮ್ ಮೊದಲು ಸಿಕ್ಕಿರೋದು ಪ್ರೀವಿಯಸ್ ರೌಂಡ್ ಅಲ್ಲಿ ಸಿಕ್ಕಿರೋದಕ್ಕಿಂತ ವರ್ಸ್ಟ್ ಕಾಲೇಜ್ ಸಿಗೋದಿಲ್ಲ 100%. ಯಾಕೆ ರಿಜೆಕ್ಟ್ ಮಾಡ್ತೀರಾ ನೀವು? ಒಬ್ವಿಯಸ್ ರಿಜೆಕ್ಟ್ ಮಾಡೋದಿಲ್ಲ ಅಲ್ವಾ? ಇದೊಂದು ಗೊತ್ತಿರಲಿ, ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಆಗುತ್ತೆ, ಕೆಲವು ರಿಸ್ಕಿ ಅಂತ ಹೇಳ್ತಾರೆ, ರಿಸ್ಕಿ ಏನಿಲ್ಲ. ಥರ್ಡ್ ರೌಂಡ್ ಅಲ್ಲಿ ಯಾವ ಕಾಲೇಜ್ ಆಗುತ್ತೆ ನೀವು ಅದನ್ನ ತಗೊಳ್ಳೇಬೇಕು ಅಷ್ಟೇ. ಸಿಂಪಲ್ ಏನಂತ ಹೇಳಿದ್ರೆ ಅಪ್ಡೇಟ್ ಆಗಿರುತ್ತೆ. ಸೊ ಚಾಯ್ಸ್ 2 ಮಾಡಿ ಥರ್ಡ್ ರೌಂಡಿಗೆ ಹೋಗಿ. ಅಲ್ಲಿ ಇದೇನು ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜ್ ಕೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಜಾಯಿನ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಕಾಲೇಜ್ ಜಾಯಿನ್ ಆಗೋದು ಲೇಟ್ ಆಗುತ್ತೆ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಸ್ಟೂಡೆಂಟ್ಗಿಂತ ಲೇಟ್ ಆಗುತ್ತೆ ಅಷ್ಟೇ, ಆಯ್ತಾ? ಅಲ್ಲಿಗೆ ನಿಮಗೆ ಆಯ್ತು, ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು, ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತಗೊಂಡೋಗಿ, ಮತ್ತೆ ಒಂದು ಜೆರಾಕ್ಸ್ ಕಾಪಿನ ತಗೊಳ್ಳಿ, ಆಯ್ತಾ? ಅಂದ್ರೆ ಒರಿಜಿನಲ್ ಕಾಪಿಯನ್ನ ಒಂದು ಜೆರಾಕ್ಸ್ ಕಾಪಿ ಮಾಡ್ಕೊಂಡು ಒಂದು 3 ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ. 3 ಫೋಟೋ ಕಾಪಿಯಲ್ಲಿ ಅಟ್ಲೀಸ್ಟ್ ಒಂದು 2 ಫೋಟೋ ಕಾಪಿಗೆ ಅಟೆಸ್ಟೇಷನ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಸೇಫರ್ ಸೈಡ್, ಎಲ್ಲ ಕಾಲೇಜಲ್ಲಿ ಅಟೆಸ್ಟೇಷನ್ ಕೇಳದೇ ಇರ್ಬೋದು, ಬಟ್ ಸೇಫರ್ ಸೈಡ್ ಅಲ್ಲಿ ಇರಲಿಕ್ಕೆ ಅಟೆಸ್ಟೇಷನ್ ಮಾಡಿಸಿ. ಆ ಅಟೆಸ್ಟೇಷನ್ ಒರಿಜಿನಲ್ ಅದನ್ನ ಒಂದು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ. ಒರಿಜಿನಲ್ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ಒಂದು ಫೋಟೋ ಕಾಪಿ, ಆಮೇಲೆ ಅಟೆಸ್ಟೇಷನ್ ಮಾಡಿಸ್ತೀರಾ ಒಂದು 2 ಸೆಟ್ಟಿಗೆ, ಆ 2 ಸೆಟ್ ಅಲ್ಲಿ ಒಂದು ಸೆಟ್ ಇದು ಫೋಟೋ ಕಾಪಿ. ಆ ತರ ತೆಗೆದಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದ್ರೆ ಒರಿಜಿನಲ್ ಅನ್ನ ಕಾಲೇಜಲ್ಲಿ ತಗೊಂಡಿರ್ತಾರೆ, ಮತ್ತೆ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಲಿಕ್ಕಿದ್ರೆ ಬೇರೆ ಏನಕ್ಕೆ ಬೇಕಾದ್ರೂ ಸಿಗೋದಿಲ್ಲ. ಮತ್ತೆ ಅದಕ್ಕೋಸ್ಕರ ಆದಷ್ಟು ಒಂದು ಫೋಟೋ ಕಾಪಿ, ಅಟೆಸ್ಟೇಷನ್ ಇದು ಒಂದು ಫೋಟೋ ಕಾಪಿ ತೆಗೆದಿಟ್ಕೊಳ್ಳಿ. ಮತ್ತೆ ಪುನಃ ಅಟೆಸ್ಟೇಷನ್ ಮಾಡೋ ಅಗತ್ಯ ಇರೋದಿಲ್ಲ. ಓಕೆ, ಅದಕ್ಕೋಸ್ಕರ ಅಟೆಸ್ಟೇಷನ್ ಮಾಡಿಸಿ. ಯಾವ ಡಾಕ್ಯುಮೆಂಟ್ಸ್ ಗಳನ್ನು ಸಬ್ಮಿಟ್ ಮಾಡಿದ್ದೇನೆ ಎಲ್ಲದನ್ನು ತಗೊಂಡೋಗಿ ಡ್ಯೂರಿಂಗ್ ಫಸ್ಟ್ ರೌಂಡ್ ಅಲ್ಲಿ. ಫಸ್ಟ್ ಅಂದ್ರೆ ನೀವು ರಿಜಿಸ್ಟರ್ ಆಗುವಾಗ ಎಲ್ಲ ತಗೊಂಡೋಗಿ, ಅದ್ರ ಜೊತೆ TC, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪೇರೆಂಟ್ಸ್ ಇದ ಆಧಾರ್ ಕಾರ್ಡ್, ಅದೆಲ್ಲದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ, ಆಯ್ತಾ? ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅದೆಲ್ಲ ಕಾಲೇಜಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಮತ್ತೆ ಸ್ಟಡಿ, ರೂರಲ್, ಕನ್ನಡ ಮೀಡಿಯಂ, ವಾಟ್ ಎವರ್ ನೀವು ಫಸ್ಟಿಗೆ ಸಬ್ಮಿಟ್ ಮಾಡಿದ ಎಲ್ಲದನ್ನು ತಗೊಂಡೋಗಿ, ಇನ್ಕಮ್, ಕಾಸ್ಟ್ ಎಲ್ಲದೂ ತಗೊಂಡೋಗಿ, ಯಾವುದು ಬಿಡಬೇಡಿ, ಪ್ರತಿಯೊಂದು. ಓಕೆ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ, ಆಯ್ತಾ? ಮತ್ತೆ ಇಂಜಿನಿಯರಿಂಗ್ ಜಾಯಿನ್ ಆದ್ಮೇಲೆ, ಇವಾಗ ಇಂಜಿನಿಯರಿಂಗ್ ಜಾಯಿನ್ ಆಗ್ಲಿಕ್ಕೆ ಎಷ್ಟು ಫುಲ್ ಜೋಶಲ್ಲಿದ್ದೀರೋ ನೋಡಿ, ಟಿಲ್ ದ ಎಂಡ್ ವರೆಗೂ ಇರ್ಲಿ ಇದೇ ಜೋಶ್. ಕರೆಕ್ಟ್ ನೆನಪಿಟ್ಕೊಳ್ಳಿ, ಇಲ್ಲಿವರೆಗೆ ಇದ್ದಿದ್ದು PUC ಬೇರೆ, ಇಂಜಿನಿಯರಿಂಗ್ ಬೇರೆ. ಸ್ಟಾರ್ಟಿಂಗ್ ಇರುವಂತ ಜೋಶ್, ಇಂಜಿನಿಯರಿಂಗ್ ಹೋಗುವಾಗಿರುವಂತ ಜೋಶ್, ಮೆಡಿಕಲ್ ಹೋಗುವಂತ ಜೋಶ್, ಎಟ್ ದ ಎಂಡ್ ಟಿಲ್ 4th ಇಯರ್ ವರೆಗೂ ಇದೇ ಜೋಶ್ ಇರಲಿ, ಆಯ್ತಾ? ಸ್ಟಾರ್ಟಿಂಗ್ ಇರೋ ಜೋಶನ್ನ ಕಳ್ಕೊಳ್ಬೇಡಿ. ಮತ್ತೊಂದು ನೆನಪಿಟ್ಕೊಳ್ಳಿ, ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇವಾಗ ಎಷ್ಟೇ ರ್ಯಾಂಕ್ ಇರಲಿ, ಯಾವುದೇ ಕಾಲೇಜ್ ಇರಲಿ, ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. PUC ಅಲ್ಲಿ ನೀವು ಹೇಗೋ ಬೈ ಹಾರ್ಟ್ ಮಾಡಿರೋ ಅಥವಾ ಏನೋ ಮಾಡಿ 95% ತೆಗೆದಿದೆ, ನಾನು ಒಳ್ಳೆ ಕಾಲೇಜ್ ಆಗಿದೆ, ಅಥವಾ ನನಗೆ ನಂದು 10,000 ರ್ಯಾಂಕ್ ಇದೆ, ನಾನು ಟಾಪ್ 10 ಕಾಲೇಜಲ್ಲಿ ಇದ್ದೇನೆ, ನನಗೆ ಪ್ಲೇಸ್ಮೆಂಟ್ ಆಗುತ್ತೆ, ಇಲ್ಲ, ನೋ. ವೆರಿ ವೆರಿ ಇಂಪಾರ್ಟೆಂಟ್, ಸ್ಕಿಲ್ಸ್ ಇಂಪಾರ್ಟೆಂಟ್. ಅಂಟಿಲ್ ಅಂಡ್ ಅನ್ಲೆಸ್ ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದೆ ಇದ್ರೆ, ಓದಿರೋದು ಈಗ C ಪ್ರೋಗ್ರಾಮ್, ನಾನು C ಪ್ರೋಗ್ರಾಮ್ ಎಲ್ಲ ಕ್ವಶನ್ ಎಲ್ಲದನ್ನು ಕಲ್ತ್ಕೊಂಡು ಹೋಗಿ 100 ಅಲ್ಲಿ 98 ತೆಗೆದಿದ್ದೀರಾ, ಅಥವಾ 100 ಅಲ್ಲಿ 100 ತೆಗೆದಿದ್ದೀರಾ ಅಂದ್ರೆ ಮೀನಿಂಗ್ ನೀವು ಬೈಯಾಟ್ ಮಾಡಿ ಹೋಗಿರ್ಬೋದಲ್ಲ. ಕಲ್ತ್ಕೊಳ್ಳಿ, ಪ್ರಾಕ್ಟಿಕಲ್ ನಾಲೆಜ್ ಇರಲಿ. ಪ್ರೋಗ್ರಾಮ್ ಅನ್ನ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ನೀವು RV ಕಾಲೇಜಲ್ಲಿ ಓದ್ತಾ ಇದ್ದೀರಾ, ಅಥವಾ ನಾನು ಟಾಪ್ 10 ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಟಾಪ್ 20 ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಅನ್ಕೊಂಡು ಕಂಪನಿಯವರು ಬಂದು ನಿಮ್ಮನ್ನು ತಗೊಂಡು ಹೋಗೋದಿಲ್ಲ. ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಟಾಪ್ 50th ಕಾಲೇಜಲ್ಲಿ ಇದ್ರೂ ಕೂಡ ಯು ಆರ್ ಗುಡ್ ಎಟ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮರ್ ಆಗಿದ್ರೆ, ಪ್ರೋಗ್ರಾಮಿಂಗ್ ಮಾಡೋ ಸ್ಕಿಲ್ ಇದ್ರೆ, ಕೋಡಿಂಗ್ ಮಾಡೋ ಸ್ಕಿಲ್ ಇದ್ರೆ ನಿಮ್ಮನ್ನ ತಗೊಂಡು ಹೋಗ್ತಾರೆ. ಸ್ಕಿಲ್ಸ್ ಕಲ್ತ್ಕೊಳ್ಳಿ. ಸುಮ್ಮನೆ ಬೈ ಹಾರ್ಟ್ ಮಾಡಿಕೊಂಡು ನಾನು ಇಂಜಿನಿಯರಿಂಗ್ ಅಲ್ಲಿ 9 ಪಾಯಿಂಟ್ ಇದೆ, ನನಗೆ 9 ಪಾಯಿಂಟ್ CGPA ಇದೆ, ನನ್ನನ್ನು ಕಂಪನಿಯವ್ರು ತಗೊಂಡು ಹೋಗ್ತಾರೆ. ನೋ, ಸ್ಕಿಲ್ಸ್ ಇದ್ರೆ ಮಾತ್ರ. ಇಟ್ ಡಸಂಟ್ ಮ್ಯಾಟರ್ಸ್, ಬಟ್ ಮಿನಿಮಮ್ CGPA ಮೇಂಟೈನ್ ಮಾಡಲೇಬೇಕು ಸ್ಟೂಡೆಂಟ್ಸ್. ಒಂದು 7.5 ಪ್ಲಸ್ CGPA ಆದ್ರೂ ಮೇಂಟೈನ್ ಮಾಡಲೇಬೇಕು. ಓಕೆ, ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಳಿ ಫಸ್ಟ್ ಇಂದ ಲಾಸ್ಟ್ ವರೆಗೆ. ಪ್ರೋಗ್ರಾಮಿಂಗ್ ನಿಮ್ದು ಇದು ಮ್ಯಾಟ್ರೇ ಆಗೋದಿಲ್ಲ. ನೀವು 9 ಪಾಯಿಂಟ್ 10 ಪಾಯಿಂಟ್ 90% ಮ್ಯಾಟ್ರೇ ಆಗೋದಿಲ್ಲ. ಆದಷ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಪ್ರೋಚ್ ಅನ್ನ ಮಾಡಿ. ಅಂದ್ರೆ ಮೀನಿಂಗ್ ಟು ಸೇ ದಟ್ ಪ್ರೋಗ್ರಾಮ್ಸ್ ಗಳನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿ, ಅಂದ್ರೆ ಟೈಪ್ ಮಾಡಿ ಕಲ್ತ್ಕೊಳ್ಳಿ. ಏನಾಗ್ತಾ ಇದೆ ಬಿಹೈಂಡ್ ದ ಸೀನ್, ಹೇಗೆ ರನ್ ಆಗ್ತಾ ಇದೆ, ಲಾಜಿಕಲಿ ಥಿಂಕ್ ಮಾಡಿ. ಅಂಡ್ ಎಲ್ಲ
ಪ್ರಾಜೆಕ್ಟ್ನ ದಯವಿಟ್ಟು ನೀವೇ ಮಾಡಿ. ಪ್ರಾಜೆಕ್ಟ್ನ A to Z ನಿಮಗೆ ಗೊತ್ತಿರಲಿ. ಸುಮ್ಮನೆ ಯಾರೋ ಸೀನಿಯರ್ ಮಾಡಿದ್ದನ್ನ ಪ್ರಾಜೆಕ್ಟನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಬಂದು ಡೆಮೋ ಮಾಡಿಕೊಂಡು ನನಗೆ ಪ್ರಾಜೆಕ್ಟಲ್ಲಿ 9 ಸಿಕ್ಕಿದೆ, 9 ಪಾಯಿಂಟ್ CGPA ಕೊಟ್ಟಿದ್ದಾರೆ, ಇಟ್ ಡಸಂಟ್ ಮ್ಯಾಟರ್ಸ್. ನೀವು ಎಲ್ಲದನ್ನು ನಿಮ್ಮ ಹ್ಯಾಂಡ್ಸ್ನ ಡರ್ಟಿ ಮಾಡ್ಕೊಳ್ಳಿ, ನೀವೇ ಮಾಡಿ, ಟ್ರೈ ಮಾಡಿ, ಎರರ್ ಬರಲಿ, ಮತ್ತೆ ಟ್ರೈ ಮಾಡಿ, ಫ್ರಂಟ್ ಎಂಡಿಂದ ಬ್ಯಾಕ್ ಎಂಡ್ವರೆಗೂ ಎಲ್ಲದು ಗೊತ್ತಿರಲಿ. ಪ್ರಾಜೆಕ್ಟ್ನ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಇದು ಬೇಕೇ ಬೇಕು ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ರೆಸ್ಯೂಮೇಲಿ ಆ್ಯಡ್ ಮಾಡ್ತೀರಾ ನೋಡಿ, ರೆಸ್ಯೂಮೇಲಿ ಏನೆಲ್ಲ ನಾನು ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ತೇನೆ, 10 ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೊಂಡು ಇಲ್ಲಿ ಹಾಕೋದು. ನಾನು ಪೈಥಾನ್ ಜಾವಾ ದೊಡ್ಡ ಎಲ್ಲದನ್ನು ಹಾಕೋದಿಲ್ಲಿ, 6 ಲ್ಯಾಂಗ್ವೇಜ್ ಅದು ಇದು ಅಂತ .net. ಬಟ್ ಕೇಳಿದ್ರೆ ಒಂದು ಕ್ವಶನಿಗೆ ಆನ್ಸರ್ ಬರೋದಿಲ್ಲ. ಆ ಥರ ಇದ್ರೆ ಯೂಸ್ ಇಲ್ಲ. ನೀವು 10 ಸರ್ಟಿಫಿಕೇಶನ್ ಕೋರ್ಸನ್ನು ಮಾಡಿಕೊಂಡು ನಿಮ್ಮ ರೆಸ್ಯೂಮೆಗೆ ಆ್ಯಡ್ ಮಾಡಿಕೊಂಡು ಅದ್ರ ಬಗ್ಗೆ ನಾಲೆಜ್ ಇಲ್ದಿದ್ರೆ ಅಟ್ಟರ್ ವೇಸ್ಟ್. ಇವಾಗಲೇ ನೆನ್ಪಿಟ್ಕೊಳ್ಳಿ, 10 ಪ್ರಾಜೆಕ್ಟ್ಗಳನ್ನ ಯಾರೋ ಸೀನಿಯರ್ ಕೊಟ್ಟಿರೋ ಎಲ್ಲ ಪ್ರಾಜೆಕ್ಟ್ಗಳನ್ನ ಇದು ಮಾಡಿಕೊಂಡು ತಗೊಂಡು ಬಂದ್ಕೊಂಡು ನಿಮ್ಮ ರೆಸ್ಯೂಮೆಗೆ ಆ್ಯಡ್ ಮಾಡಿಕೊಂಡು ಆ ಪ್ರಾಜೆಕ್ಟ್ಗಳ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲದೆ ಇದ್ರೆ ನಿಮ್ಮ ರೆಸ್ಯೂಮೆ ಯೂಸೇ ಇಲ್ಲ. ನಿಮಗೆ 2 ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರಲ್ಲಿ 100% ಪರ್ಫೆಕ್ಷನ್ ಇರಲಿ, 2 ಪ್ರಾಜೆಕ್ಟ್ ಮಾಡಿದ್ರಲ್ಲಿ ಪರ್ಫೆಕ್ಟ್ ಇರಿ, ಇನ್ ಆ್ಯಂಡ್ ಔಟ್ ಗೊತ್ತಿರಲಿ. ಯಾವುದೇ ಸರ್ಟಿಫಿಕೇಶನ್ ಕೋರ್ಸ್ ಮಾಡಿದ್ರಲ್ಲಿ ತರೋ ಇರಿ, ಓದಿರೋದನ್ನು 100% ಕೊಟ್ಟು ಪ್ರಾಕ್ಟಿಕಲ್ ನಾಲೆಜ್ ಮಾಡಿ. ಅದು ಬಿಟ್ಕೊಂಡು ನಿಮಗೆ ಮಾರ್ಕ್ಸಿಗೋಸ್ಕರ ಓದಬೇಡಿ. ಓಕೆ, ಇಂಜಿನಿಯರಿಂಗಲ್ಲಿ ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಕಿಲ್ಸ್ ಅನ್ನೋದು ನಿಮ್ಮನ್ನ ಎಲ್ಲೂ ಕೂಡ ಇಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಕಿಲ್ಸ್ ಮ್ಯಾಟರ್ಸ್ ಸ್ಟೂಡೆಂಟ್ಸ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಸ್ಕಿಲ್ಸ್ ನಿಮ್ಮನ್ನ ಎಲ್ಲಿಗೂ ಕೂಡ ತಗೊಂಡು ಹೋಗ್ಬೋದು. ಈ ಒಂದು ನೀವು ಟಾಪ್ 20 ಕಾಲೇಜಲ್ಲಿ ನಿಮಗೆ ಹೋಗದಿರ್ಲಿಕ್ಕೆ ಆಗದೇ ಇದ್ದಿರ್ಬೋದು, ಬಿಕಾಸ್ ಆಫ್ ಯುವರ್ ಕ್ಯಾಟಗರಿ ಇರ್ಬೋದು ಅಥವಾ ರ್ಯಾಂಕ್ ಇರ್ಬೋದು, ಬೇರೆ ನಿಮಗೆ ಬೋರ್ಡ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಬೋದು, CET ಒಳ್ಳೆ ಮಾರ್ಕ್ಸ್ ಬಂದಿಲ್ಲದೆ ಇರ್ಬೋದು, ಬಿಕಾಸ್ ಆಫ್ ದಿಸ್ ಅಂದರೆ ಏನೇನೋ ಔಟ್ ಆಫ್ ಸಿಲೆಬಸ್ ಎಲ್ಲ ಕೊಟ್ಟು. ಬಟ್ ನಿಮ್ಮ ಸ್ಕಿಲ್ಸ್ ಅನ್ನೋದು ನಿಮ್ಮನ್ನ ಒಳ್ಳೆ ಇದರಲ್ಲಿ ಇಡುತ್ತೆ. ಓಕೆ, ಈ ಒಂದು ಆನ್ ಕ್ಯಾಂಪಸ್ ಜಾಸ್ತಿ ಬರದೇ ಇದ್ರು ಕೂಡ 20 ಕಂಪನೀಸ್ಗಳು ಬಂದರೂ ಕೂಡ ನಿಮ್ಮ ಸ್ಕಿಲ್ಸಿಗೆ ಅವರು ಪೇ ಮಾಡೇ ಮಾಡ್ತಾರೆ. ನಾನು ಆವಾಗಲೇ ಹೇಳಿದ್ದೇನೆ, RVCಯಲ್ಲಿ ಹೋಗೋ ಸ್ಟೂಡೆಂಟ್ಸ್ ಎಲ್ಲ 20 lakhs ಅಲ್ಲಿ ಮಾಡೋದಿಲ್ಲ. RVCಯಲ್ಲಿ ಇರೋನು 5 lakhs ಇದಕ್ಕೂ ಹೋಗ್ಬೋದು, ಅಥವಾ ಯಾವುದೋ ಒಂದು ಟಾಪ್ 40th ಕಾಲೇಜಲ್ಲಿ ಇರೋನು 30 lakhsಗೂ ಆಗಿರ್ಬೋದು ಅಲ್ವಾ. ಇಟ್ ಡಸಂಟ್ ಮ್ಯಾಟರ್ ಸ್ಟೂಡೆಂಟ್ಸ್. ನಿಮ್ಮ ಸ್ಕಿಲ್ಸ್ ಅನ್ನೋದು ಮ್ಯಾಟರ್ ಆಗುತ್ತೆ. ಸ್ಕಿಲ್ಸ್ ಇಟ್ ವೆರಿ ವೆರಿ ಇಂಪಾರ್ಟೆಂಟ್. ಆದಷ್ಟು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿ. ಯಾವುದೇ ಕೋರ್ಸ್ ಅನ್ನ ಮಾಡಿದ್ರು ಅದ್ರ ಮೇಲೆ ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ A to Z ಗೊತ್ತಿರಲಿ. ಏನೇ ಕೇಳಿದ್ರು ನಿಮ್ಗೆ ಗೊತ್ತಿರ್ಬೇಕು. ಸುಮ್ಮನೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಡಿ. ಓಕೆ, ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಜಾಬ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಜಿನಿಯರಿಂಗ್ 4 ವರ್ಷ ಮಾಡಿಕೊಂಡು ಜಾಬಲ್ಲಿ ನೀವು ಲ್ಯಾಂಡ್ ಆಗಬೇಕಿದ್ರೆ ತುಂಬಾ ರಿಗ್ರೆಟ್ ಫೀಲ್ ಆಗುತ್ತೆ. ಅದಕ್ಕೆ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ, ಇಂಜಿನಿಯರಿಂಗ್ ಎಲ್ಲರೂ ಇಂಜಿನಿಯರ್, ಜಾಬ್ ಇಲ್ಲಲ್ಲ, ಸ್ಕಿಲ್ಸ್ ಇಲ್ಲ, ಅವನಲ್ಲಿ ಸ್ಕಿಲ್ ಇಲ್ಲ. ಜಾಬನ್ನು ತಗೊಳ್ಳುವಂಥ ಸ್ಕಿಲ್ಸ್ ಇಲ್ಲ ಅಷ್ಟೇ, ಜಾಬ್ ಅಲ್ಲ. ಸ್ಕಿಲ್ಸ್ ಬೇಕು. ಇಂಡಿಯಾದಲ್ಲಿ ಏನು ಜಾಬಿ ಕಡಿಮೆ ಇಲ್ಲ ಸ್ಟೂಡೆಂಟ್. ಸ್ಕಿಲ್ಸ್ ಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು, ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಬೇಕು. ನೀವು ಹೇಗೆ ಯಾರ ಜೊತೆ ಮ್ಯಾನೇಜ್ ಮಾಡ್ತೀರೋ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ನಾನು RV ಕಾಲೇಜ್ ಇಂಜಿನಿಯರಿಂಗ್ ಹೋದ್ರೂ ಕೂಡ ಅಥವಾ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜು, ಟಾಪ್ 30 ಇಂಜಿನಿಯರಿಂಗ್ ಕಾಲೇಜ್ ಹೋದ ತಕ್ಷಣ ನಿಮ್ಗೆ ಕಂಪ್ನಿಯವ್ರು ಬಂದು ತಗೊಂಡು ಹೋಗೋದಿಲ್ಲ. ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿ. ಯಾವುದೇ ಕಾಲೇಜಲ್ಲಿ ಇದ್ರು, ಈಗ ಆನ್ ಕ್ಯಾಂಪಸ್ ಆಗದೆ ಇದ್ರು ಆಫ್ ಕ್ಯಾಂಪಸ್ ಅಲ್ಲೂ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆಗುತ್ತೆ. ಸ್ಕಿಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಇಂಪ್ರೂವ್ ಯುವರ್ ಸ್ಕಿಲ್ಸ್. ಓಕೆ, ಸುಮ್ಮನೆ ನನಗೆ PUCಯಲ್ಲಿ 90% ಇದೆ, ಇಂಜಿನಿಯರಿಂಗ್ ಅಲ್ಲಿ 9 ಪಾಯಿಂಟ್ CGPA ಇದೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ? ನೋ. ಇವಾಗಲೇ ಹೇಳ್ತಾ ಇದ್ದಾರೆ, ನೀವು 7 ಪಾಯಿಂಟ್ ಇದ್ರೂ ಕೂಡ ನಿಮ್ಮ ಸ್ಕಿಲ್ ಅನ್ನು ನೋಡಿ ಕಾಲೇಜವ್ರು ತಗೊಂಡು ಹೋಗ್ತಾರೆ. ಇದನ್ನು ನಾನು ವಿತ್ ಪ್ರೂಫ್ ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟೋ ನನ್ನ ಕ್ಲಾಸ್ಮೇಟ್ಸ್ಗಳಿರ್ಬೋದು, ಬೇರೆ ಸ್ಟೂಡೆಂಟ್ಸ್ಗಳಿರ್ಬೋದು, ತುಂಬ ನೋಡಿದೆ. ಆದಷ್ಟು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಪ್ರೋಚ್ ಅನ್ನು ಟ್ರೈ ಮಾಡಿ. ಇವಾಗಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನು ಸ್ಟಾರ್ಟ್ ಮಾಡಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ಇವಾಗಲೇ ಟ್ರೈ ಮಾಡಿ. ಕೆಲವರು ಹೇಳ್ತಾರೆ, ಸರ್ ನಾನು ಬಯಾಲಜಿ ಬ್ಯಾಕ್ಗ್ರೌಂಡ್, ಸ್ಟಾಟ್ಸ್ ಬ್ಯಾಕ್ಗ್ರೌಂಡ್, ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್, ಅವರು ಕಂಪ್ಯೂಟರ್ ಸೈನ್ಸ್ ಬಂದವರೆಲ್ಲ ಕಂಪ್ಯೂಟರ್ ಸೈನ್ಸ್ ಓದಿರ್ತಾರೆ, ನಮ್ಗೆ ಏನೂ ಗೊತ್ತಿರೋದಿಲ್ಲ. ಸಿಂಪಲ್ ಹೇಳ್ತೇನೆ ನೋಡಿ, PUC CS ಅಲ್ಲಿ ಓದಿದ್ದು ಏನೂ ಇಲ್ಲ, 10%. PUC ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಓದಿರ್ತಾರೆ ನೋಡಿ, ಜಸ್ಟ್ ಥಿಯರಿ ಅಷ್ಟೇ. ಒಂದು 10 ಪ್ರೋಗ್ರಾಮಿಂಗ್ ಕಲ್ತಿರ್ತಾರೆ, ಏನು HTML, CSS, ಇಂಥದ್ದು ಏನು ಬಾಡಿ, ಹೆಡ್, ಟೈಟಲ್ ಇಂಥದ್ದು ಕಲ್ತಿರ್ತಾರೆ ಅಷ್ಟೇ. HTML ಅಲ್ಲಿ ಕಂಪ್ಯೂಟರ್ ಹ್ಯಾಶ್ ಇನ್ಕ್ಲೂಡ್ std.h ಅಂಡ್ ಏನೋ ಒಂದು ಆ್ಯಡಿಂಗು, ಸಮ್ ಮಾಡೋದು ಅಥವಾ ರಿವರ್ಸಿಂಗ್ ದ ಸ್ಟ್ರಿಂಗು, ಇಂಥದ್ದೇ ಬೇಸಿಕ್ ಇರುತ್ತೆ. ಬಿಟ್ಟರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ನೀವು ಇದನ್ನ ವಿದಿನ್ ಇವಾಗ ಏನು ಟೈಮ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಯು ಮೈಟ್ ಬಿ ಫ್ರಮ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್, ಬಯಾಲಜಿ ಬ್ಯಾಕ್ಗ್ರೌಂಡ್, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಇಟ್ ಡಸಂಟ್ ಮ್ಯಾಟರ್ಸ್. ಓಕೆ, ನೀವು ಇವಾಗಲೇ ಸ್ವಲ್ಪ ಬ್ರಷ್ ಅಪ್ ಮಾಡಿ. ಯಾವುದನ್ನ ಬ್ರಷ್ ಅಪ್ ಮಾಡೋದಲ್ಲ, ಸ್ಟಾರ್ಟ್ ಮಾಡಿ. ಇವರು ಕಂಪ್ಯೂಟರ್ ಸೈನ್ಸ್ ಅವ್ರು ಸ್ವಲ್ಪ ಬ್ರಷ್ ಅಪ್ ಮಾಡಿ. ಯಾರು ಸ್ಟಾರ್ಟ್ ಮಾಡ್ಬೇಕು ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡಿ. ಟೈಮ್ ಇದೆಯಲ್ಲ, ಇನ್ನೂ ಮಿನಿಮಮ್ 1 month ಸಿಗುತ್ತೆ. ಈ 1 month ಅಲ್ಲಿ ಎಷ್ಟಾಗುತ್ತೆ C ಪ್ರೋಗ್ರಾಮಿಂಗ್ ಅದನ್ನೆಲ್ಲ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಎಸ್ಟರ್ಡೇ ವಾಸ್ ಅ ಬೆಸ್ಟ್ ಟೈಮ್. ಇಫ್ ನಾಟ್
ನೌ ಇಸ್ ದ ಬೆಸ್ಟ್ ಟೈಮ್. ಸ್ಟಾರ್ಟ್ ನೌ ಸ್ಟೂಡೆಂಟ್. ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿ. ಓನ್ಲಿ ಸ್ಕಿಲ್ಸ್ ಕ್ಯಾನ್ ಡಿಫೈನ್ ಯುವರ್ ಕರಿಯರ್ ಇರ್ಬೋದು, ಫ್ಯೂಚರ್ ಆಗಿರ್ಬೋದು, ಎಲ್ಲದು ಸ್ಕಿಲ್ಸ್. ನಿಮ್ಮ ಕೈಯಲ್ಲಿ ಒಂದು ಡಿಗ್ರಿ ಬೇಕು, ಅದಕ್ಕೋಸ್ಕರ ನೀವು ಇಂಜಿನಿಯರಿಂಗ್ ಸೇರ್ತಾ ಇದ್ದೀರಾ ಅಷ್ಟೇ. ವಿತೌಟ್ ಡಿಗ್ರಿ ನಿಮ್ ಸ್ಕಿಲ್ಸ್ ಇದೆ ಅಂದ್ರೆ ಯಾವ ಕಾಲೇಜ್ ಇಂಟರ್ವ್ಯೂಗೆ ಬರ್ಲಿಕ್ಕೆ ಹೇಳೋದಿಲ್ಲ. ಡಿಗ್ರಿ ಬೇಕು, ಅದಕ್ಕೆ ಹೋಗ್ತಾ ಇದ್ದೀರಾ. ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡಿ, ಓದೋದ್ರಲ್ಲಿ 100% ಎಫರ್ಟ್ ಹಾಕಿ ಓದಿ. ಸೊ ಯು ವಿಲ್ ಲ್ಯಾಂಡ್ ಅಪ್ ಇನ್ ಅ ವೆರಿ ಗುಡ್ ಕಂಪನಿ ಆರ್ ವೆರಿ ಗುಡ್ ಸ್ಯಾಲರಿ. ಒಳ್ಳೆ ಪ್ಯಾಕೇಜ್ ಅಲ್ಲಿ ಲ್ಯಾಂಡ್ ಅಪ್ ಆಗ್ತೀರಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಹೇಳಬೇಕಿತ್ತು, ಕನ್ವೆ ಮಾಡಿದ್ದೀನಿ. ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಯಾರಿಗಾದ್ರೂ ನಮ್ಮ KCET ಕಾಮಿಡಿಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಬರಬೇಕಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸ್, ನಾನೇನಾದರೂ ಹೇಳುವಾಗ ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಜೈ ಭಾರತ್ ಮಾತೆ.